ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ನನ್ನ ಹೆಸರು ಪ್ರಿಯದರ್ಶಿನಿ ಕುಲಕರ್ಣಿ. ನಾನು ಒಬ್ಬ ಕಲಾವಿದೆ. ಈ ವರ್ಷದ ಗಣೇಶ ಚತುರ್ಥಿ ಥೀಮ್ ಆಗಿ ನಾನು ಮುಳುಗಿರುವ ದ್ವಾರಕೆಯನ್ನ ತಗೊಂಡಿದ್ದೀನಿ. ಬನ್ನಿ ಹೊರಗಡೆ. ನೀವು ನೋಡ್ತಾ ಇರುವಂತ ಪೇಂಟಿಂಗು ಇದು ಕೃಷ್ಣನ ಪಾದದ ಪೇಂಟಿಂಗು. ಇದನ್ನ ನಾನು ಕ್ಯಾನ್ವಾಸ್ ಅಲ್ಲಿ ಮಾಡಿದ್ದೇನೆ. ಸೊ ಇದು ನೋಡ್ತಾ ಇರೋಂಗೆ ನೀರಲ್ಲಿ ಪಾದವನ್ನು ಇಡ್ತಾ ಇರೋ ಹಾಗೆ ಇದೆ ಇದು. ಸೊ ಸಮುದ್ರದ ಒಳಗಿನ ದ್ವಾರಕೆ ಇರೋದ್ರಿಂದ ಇದು ನನ್ನ ಮೊದಲನೇ ಪೇಂಟಿಂಗ್ ಆಗಿದೆ. ಒಂದ್ಸಲ ರಾಮಾವತಾರದಲ್ಲಿ ರಾಮದೇವರು ವನವಾಸಕ್ಕೆ ಹೊರಟಾಗ ರಾಮ ಲಕ್ಷ್ಮಣ ಮತ್ತೆ ಸೀತೆ ವನವಾಸಕ್ಕೆ ಹೋಗ್ತಾ ಇರುವಾಗ ಅವರಿಗೆ ಬಾಯಾರಿಕೆ ಆಗುತ್ತೆ ಕಾಡಲ್ಲಿ. ಆವಾಗ ಪ್ರಕೃತಿ ದೇವಿಯನ್ನು ಕೇಳಿದ್ರು, ನನಗೆ ಬಾಯಾರಿಕೆ ಆಗ್ತಾ ಇದೆ ಅಂತ. ಪ್ರಕೃತಿ ದೇವಿ ಅಲ್ಲಿರುವಂಥ ಒಂದು ನವಿಲು ಬಂದು ಹೇಳುತ್ತೆ, ನಾನು ನಿಮಗೆ ದಾರಿಯನ್ನು ತೋರಿಸ್ತೀನಿ ನೀರೆಲ್ಲಿದೆ ಅಂತ, ನೀವು ನನ್ನನ್ನು ಫಾಲೋ ಮಾಡ್ಕೊಂಡು ಬನ್ನಿ ಅಂತ. ಸೊ ಹೇಗೆ ಅಂದರೆ ಅದು ತನ್ನ ಗರಿಯನ್ನು ಉದುರಿಸ್ಕೊಂಡು ಹೋಗುತ್ತೆ. ಅದ್ರ ಹಿಂದ್ಗಡೆನೆ ರಾಮ ಲಕ್ಷ್ಮಣ ಸೀತೆ ಬರಲಿ ಅಂತ. ಸೊ ಅದಕ್ಕೆ ಅದು ಫೆದರ್ಸ್ ಅಂತ ಏನು ಹೇಳ್ತೀವಿ ನವಿಲ್ಗರಿ, ಅದು ತಾನಾಗೇ ಉದುರ್ಬೇಕು. ಯಾರಾದರೂ ಫೋರ್ಸ್ಫುಲಿ ಅದನ್ನು ತೆಗೆದ್ರೆ ಅದು ಮರಣ ಆಗೇ ಆಗುತ್ತೆ ಅಂತ, ಅದಕ್ಕೆ ಸಾವು ಆಗುತ್ತೆ ಅಂತ ಒಂದು. ಸೊ ಆದರೂ ಗೊತ್ತಿದ್ರು ಕೂಡ ಅದು ತನ್ನ ಪ್ರಾಣವನ್ನು ಶ್ರೀರಾಮಗೋಸ್ಕರ ಅದು ತನ್ನ ಪ್ರಾಣವನ್ನು ಕೊಡೋಕೆ ರೆಡಿ ಆಗುತ್ತೆ. ಹಾಗಾಗಿ ಒಂದೊಂದು ನವಿಲ್ಗರಿಯನ್ನು ಉದುರಿಸ್ಕೊಂಡು ಬರುತ್ತೆ. ಸೊ ಆ ಥರ ಅಲ್ಲಿ ಅದೇ ಗಾಡಿ ಮೇಲಿಂದ ಅವರು ರಾಮದೇವರು ಅಲ್ಲಿ ನೀರ್ವರೆಗೂ ಹೋಗ್ತಾರೆ. ಇನ್ನೇನು ಒಂದು ನವಿಲ್ಗರಿ ಉಳಿದಿರುತ್ತೆ ಲಾಸ್ಟಿಗೆ. ಅಲ್ಲಿ ನೀರು ಮುಟ್ಟಿದ ತಕ್ಷಣ ಅದು ಲಾಸ್ಟ್ ಗರಿಯನ್ನು ತೆಗೆದಾಗ ಶ್ರೀರಾಮದೇವರು ಅದನ್ನು ಕರ್ಕೊಂಡ್ಬಿಟ್ಟು ಹೇಳ್ತಾರೆ, ಅಯ್ಯೋ ನೀನು ನನಗೋಸ್ಕರ ಇಷ್ಟು ಪ್ರಾಣನೇ ಕೊಟ್ಬಿಟ್ಟೆ, ನಾನು ಇದರ ಋಣವನ್ನು ಮುಂದಿನ ಜನ್ಮದಲ್ಲಿ ತೀರಿಸ್ತೀನಿ ಅಂತ. ಸೊ ಹಾಗಾಗಿ ರಾಮದೇವರು ಮುಂದಿನ ಜನ್ಮ ಆದಂಥ ಕೃಷ್ಣ ಜನ್ಮದಲ್ಲಿ ಅವಾಗ ಅವರು ನವಿಲ್ಗರಿಯನ್ನು ತಲೆ ಮೇಲೆ ಯಾವಾಗಲೂ ಅದನ್ನು ಧರಿಸ್ಕೊಂಡೇ ಇರ್ತಿದ್ರು. ಹಾಗಾಗಿ ರಾಮದೇವರು ನವಿಲ್ಗರಿಯನ್ನು ಕೃಷ್ಣನು ನವಿಲ್ಗರಿಯನ್ನು ಯಾಕೆ ಧರಿಸ್ಕೊಳ್ತಾ ಇರ್ತಿತ್ತು, ಇದು ಕೂಡ ಒಂದು ರೀಸನ್. ಬನ್ನಿ, ಮುಳುಗಿರುವ ದ್ವಾರಕೆ ಹೇಗಿದೆ ಅಂತ ಒಂದ್ಸಲ ನೋಡೋಣ. ಪ್ಲೀಸ್ ಬನ್ನಿ ಎಲ್ರು. ಬನ್ನಿ, ಮುಳುಗಿರುವ ದ್ವಾರಕೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆ ಮೊದಲು ದ್ವಾರಕೆಯಲ್ಲಿ ಇರೋದೇ, ದ್ವಾರಕೆ ಅಂದ್ರೇನೆ ಕೃಷ್ಣ, ಕೃಷ್ಣ ಅಂದ್ರೇನೆ ದ್ವಾರಕೆ. ಸೊ ಹಾಗಾಗಿ ಫಸ್ಟ್ ಕೃಷ್ಣನ್ ತೋರ್ಸೋಣ. ಕೃಷ್ಣ ಅಂದ ತಕ್ಷಣ ನಿಮ್ ತಲೆ ತಿಳಿಯೋದು ಬರೋದು ಫಸ್ಟ್ ಸುದರ್ಶನ ಚಕ್ರ. ಅದಕ್ಕೆ ಇದು ಒಂದು ಚಿಕ್ಕ ಮಾಡೆಲ್ ಆಗಿ ಮಾಡಿದೀನಿ, ಪ್ಲೀಸ್ ನೋಡಿ. ಬನ್ನಿ, ಸ್ವಲ್ಪ ಸ್ವಲ್ಪನೇ ನೋಡೋಣ. ನಾವು ಇಲ್ಲಿ ನೋಡ್ತಾ ಇರುವಂತ ಜೆಲ್ಲಿ ಫಿಶ್. ಓಕೆ, ಸಮುದ್ರದ ಒಳಗಡೆ ನೀವು ಏನೇನ್ ನೋಡ್ತೀರಾ, ಅದ್ರೊಳಗಡೆ ಇರುವಂತ ಪ್ರಾಣಿಗಳು ಏನೇನಿದೆ ಅದ್ರ ಬಗ್ಗೆ ಸ್ವಲ್ಪ, ಮತ್ತೆ ಇದರಲ್ಲಿ ಸಿಗುವಂತ ಅವಶೇಷಗಳು ಅಂತ ಏನ್ ಕೃಷ್ಣಂದಿದೆ ಅದನ್ನ ಮಾಡಿದೀವಿ. ಇದು ಸುದರ್ಶನ ಚಕ್ರ. ಮತ್ತೆ ಇಲ್ಲಿ ಇರುವಂತ ಕಲರ್ ಮೀನುಗಳು, ಬಣ್ಣ ಬಣ್ಣದಿಂದ ತುಂಬಿರುವಂತ ಮೀನುಗಳನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಆಮೆ ಇದೆ, ಮತ್ತೆ ಇದು ಕೃಷ್ಣನ ಕೊಳಲು. ಕೊಳಲಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಕೊಳಲು. ಅವನು ಕೃಷ್ಣನು ಕೊಳಲನ್ನು ಬಿಟ್ಟು ಇರೋದೇ ಇಲ್ಲ. ಸೊ ಹಾಗಾಗಿ ಇದು ಕೊಳಲನ್ನು ಮಾಡಲಾಗಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರುವಂತ ಪಿಲ್ಲರ್ಸ್ ಏನಿದೆ, ಕಂಬಗಳು ಅಂತ ನಾವು ಹೇಳ್ತೀವಿ, ಇದು ಕೂಡ ಮಹಾಭಾರತದಲ್ಲಿ ಮೆನ್ಷನ್ ಆದ 50 ಕಂಬಗಳಲ್ಲಿ ಆಲ್ರೆಡಿ ನಮಗೆ 30 ಕಂಬಗಳು ಇದರಲ್ಲಿ ಸಿಕ್ಕಿವೆ ಮುಳುಗಿರುವ ದ್ವಾರಕೆಯಲ್ಲಿ. ಸೊ ಹಾಗಾಗಿ ಇದರ ಪ್ರತಿಕೃತಿಯನ್ನು ನಾನು ಇಲ್ಲಿ ಮಾಡಿದ್ದೇನೆ.
ಕೈಯಲ್ಲಿ ಶಂಖ ಇರೋದನ್ನು ನೋಡಿದ್ದೀರ ನೀವು, ಯಾಕೆ ಶಂಖ ಇರುತ್ತೆ ಅಂತ. ಸೊ ಯಾವಾಗ ಶ್ರೀಕೃಷ್ಣ ಮತ್ತು ಬಲರಾಮರು ವಿದ್ಯಾಭ್ಯಾಸಕ್ಕಂತ ಹೋಗ್ತಾರೆ ಸಾಂದೀಪಿನಿ ಮುನಿ ಗುರುಗಳ ಹತ್ರ, ವಿದ್ಯಾಭ್ಯಾಸ ಮುಗಿದ್ಮೇಲೆ ಅವರು ಗುರುಗಳಿಗೆ ಕೇಳ್ತಾರೆ, ನಾನು ಗುರುದಕ್ಷಿಣೆಯಾಗಿ ನಾನು ಏನನ್ನು ಕೊಡಬೇಕು ಅಂತ. ಸೊ ಅದಕ್ಕೆ ಅವ್ರು ಸಾಂದೀಪಿನಿ ಮುನಿಗಳು ಹೇಳ್ತಾರೆ, ನೀವು ಗುರುದಕ್ಷಿಣೆಯಾಗಿ ಕೊಡೋದೇ ಆದರೆ, ನನಗೆ ಒಬ್ಬ ಮಗ ಇದ್ದ, ಅವನನ್ನು ಒಬ್ಬ ರಾಕ್ಷಸ ಕರ್ಕೊಂಡು ಹೋಗಿದ್ದಾನೆ, ಎತ್ಕೊಂಡು ಹೋಗಿದ್ದಾನೆ, ಹಾಗಾಗಿ ಅವನನ್ನು ನೀವು ನನಗೆ ಮರಳಿಸ್ಕೊಟ್ರೆ ಅದೇ ನನಗೆ ಗುರುದಕ್ಷಿಣೆ ಅಂತ. ಅವನು ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ, ಅವನು ಜೀವಂತಿದ್ದಾನೋ ಸತ್ತಿದ್ದಾನೋ ಗೊತ್ತಿಲ್ಲ, ಅವನನ್ನು ವಾಪಸ್ ತಂದು ಕೊಟ್ಟರೆ ನನಗೆ ಅದೇ ಗುರುದಕ್ಷಿಣೆ ಅಂತ ಹೇಳಿದಾಗ ಶ್ರೀಕೃಷ್ಣ ದೇವರು ಆಯಿತು ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಹೋದಾಗ ವರುಣದೇವರನ್ನು ಕೇಳಿದಾಗ ವರುಣದೇವರು ಹೇಳ್ತಾರೆ, ಸಮುದ್ರದ ಒಳಗಡೆ ಒಂದು ಬೃಹತ್ತಾಕಾರದ ಶಂಖ ಇದೆ, ಅದ್ರ ಒಳಗಡೆ ಅವನು ಅವಿತ್ಕೊಂಡು ಕೂತ್ಕೊಂಡಿದ್ದಾನೆ ಒಬ್ಬನು ಪಂಚಜನ ರಾಕ್ಷಸ ಅಂತ ಹೇಳಿದಾಗ, ಅದಕ್ಕೆ ಶ್ರೀಕೃಷ್ಣ ಮತ್ತು ಬಲರಾಮ ಸಮುದ್ರದ ಒಳಗಡೆ ಹೋಗಿ ಆ ಶಂಖದಲ್ಲಿ ಇರುವಂಥ ಆ ಪಂಚಜನ ರಾಕ್ಷಸವನ್ನು ಹೊರಗಡೆ ತಂದು ಅವನನ್ನು ಹೊಟ್ಟೆಯನ್ನು ಸೀಳಿ ಅದರಲ್ಲಿ ಏನಾದರೂ ಇದ್ದಾನ ಅಂತ. ಸೊ ಅಲ್ಲಿ ಇರಲಿಲ್ಲ. ಸೊ ಅವನನ್ನು ಅಲ್ಲೇ ಸಂಹಾರ ಮಾಡಿ ಶಂಖವನ್ನು ಕೈಯಲ್ಲೇ ಹಿಡ್ಕೊಂಡು ಯಮಲೋಕಕ್ಕೆ ಹೋಗ್ತಾರೆ. ಸೊ ಯಮಲೋಕಕ್ಕೆ ಹೋಗಿ ಅಲ್ಲಿ ಯಮಗೆ ಕೇಳ್ತಾರೆ. ದೆನ್ ಯಮನು ಇವರು ದೇವರೇ ಆದದ್ರಿಂದ ಅವ್ರ ಮಗನನ್ನು ಹಿಂತಿರುಗಿಸಿ ಕೊಡ್ತಾರೆ. ಆ ಮಗನನ್ನು ಕರ್ಕೊಂಡು ಬಂದು ಅವರು ಸಾಂದೀಪಿನಿ ಮುನಿಗಳ ಹತ್ರ ಬಂದು, ಇದು ನಿಮ್ಮ ಗುರುದಕ್ಷಿಣೆ, ನಿಮ್ಮ ಮಗನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಕೊಟ್ಟಾಗ ಸಾಂದೀಪಿನಿ ಮುನಿಗಳಿಗೆ ತುಂಬ ಸಂತೋಷವಾಗಿ ಅವರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಕೃಷ್ಣನ ಕೈಯಲ್ಲಿರುವಂಥ ಶಂಖವನ್ನೇ ತಗೊಂಡು ಅವರು ಅದಕ್ಕೆ ಪಾಂಚಜನ್ಯ ಅಂತ ಹೆಸರಿಟ್ಟು ಅದನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ಕೊಡ್ತಾರೆ. ನೀವು ನೋಡಿರ್ಬೋದಲ್ಲ, ಇದು ಮಹಾಭಾರತದಲ್ಲಿ ಎಲ್ಲರ ಕೈಯಲ್ಲೂ ಶಂಖ ಇತ್ತು. ಭೀಷ್ಮ ಮತ್ತು ಅರ್ಜುನಂದು ದೇವದತ್ತ ಅಂತ ಇತ್ತು, ಆಮೇಲೆ ಯುಧಿಷ್ಠಿರಂದು ಅನಂತ ವಿಜಯ, ಭೀಮನ್ ಪೌಂಡ್ರಿ, ಹಾಗೆ ಕೃಷ್ಣಂದು ಪಾಂಚಜನ್ಯ ಅಂತ ಹೆಸರಿತ್ತು. ಸೊ ಹೀಗಾಗಿ ಮನೆಯಲ್ಲಿ ನಾವು ಎರಡು ಥರದ ಶಂಖವನ್ನು ನೋಡ್ತೀವಿ. ಯಾವುದು ಪೂಜೆಗೆ ಯೂಸ್ ಮಾಡ್ತೀವಿ ಅದು ಊದಕ್ಕೆ ಯೂಸ್ ಮಾಡಲ್ಲ, ಯಾವುದು ಊದಕ್ಕೆ ಯೂಸ್ ಮಾಡ್ತೀವಿ ಪೂಜೆಗೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಬಲಮುರಿ ಶಂಖ ಮತ್ತು ಎಡಮುರಿ ಶಂಖ ಅಂತ ಹೇಳ್ತೀವಿ ನಾವು. ಯಾಕೆ ಊದ್ತಾ ಇದ್ರು ಟ್ರೆಡಿಷ್ನಲ್ ನಮ್ಮ ಸಂಪ್ರದಾಯ ಯಾಕಿತ್ತು ಅಂತ ಕೇಳಿದ್ರೆ, ನಾವು ಎಲ್ಲ ನಾರ್ಮಲ್ ಪರ್ಸನ್ಸು ಅದು ಊದಕ್ಕಾಗಲ್ಲ, ಅದಕ್ಕೆ ತುಂಬ ಶಕ್ತಿ ಬೇಕು. ಯಾವಾಗ ನೀವು ಉಸಿರನ್ನು ತಗೊಂಡು ಜೋರಾಗಿ ಶಕ್ತಿ ಹಾಕಿ ನೀವು ಊದಿದಾಗ ಅದು ಏನಾಗುತ್ತೆ, ನಿಮ್ಮ ಶಂಖದಲ್ಲಿ ಊದಿದಾಗ ಶಂಖಾಕೃತಿಯಲ್ಲಿರುವಂಥ ವೇವ್ ಥರ ಏನಿರುತ್ತೆ ಅದರಿಂದ ನಿಮ್ಮ ಉಸಿರು ಹೊರಗೆ ಬರೋವರೆಗೂ ಹೆಚ್ಚು ಉಷ್ಣಾಂಶ ಉಳ್ಳದ್ದಾಗಿರುತ್ತೆ. ಹಾಗಾಗಿ ರೂಮಲ್ಲಿರುವಂಥ ನಿಮ್ಮದು ಕ್ರಿಮಿಕೀಟಗಳೆಲ್ಲ ನಾಶ ಮಾಡುವಂಥ ಶಕ್ತಿ ಹೊಂದಿರುತ್ತೆ. ಸೊ ಹಾಗಾಗಿ ನಾವು ಮನೆಯಿಂದ ಹೊರಗಡೆ ಹೋದ್ರೇ ನಮಗೆ ಹುಷಾರಿಲ್ಲ ಅಂತ ಇಲ್ಲ, ನಮ್ಮ ಮನೆಯಲ್ಲಿದ್ದಾಗ ಕೂಡ ಕೆಲವೊಂದು ಸಲ ನಮಗೆ ಆರೋಗ್ಯ ಸರಿ ಇರಲ್ಲ. ಯಾಕಂದರೆ ನಾವು ಹೊರಗಡೆ ಹೋಗಿದ್ರೆ ಬೇರೆಯವ್ರು ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಹಾಗಾಗಿ ಶಂಖವನ್ನು ದಿನಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಊದೋದ್ರಿಂದ ಮನೆಯಲ್ಲಿ ಯಾವುದೇ ಥರದ ನೆಗೆಟಿವ್ ಎನರ್ಜಿ ಇರಲ್ಲ, ನಕಾರಾತ್ಮಕ ಶಕ್ತಿ ಇರಲ್ಲ, ಮತ್ತು ಅದಕ್ಕೆ ಮನೆಯಲ್ಲಿರುವಂಥ ಕ್ರಿಮಿಕೀಟಗಳನ್ನು ನಾಶ ಮಾಡುವಂಥ ಶಕ್ತಿ ಇದೆ. ಸೊ ಇದು ನಿಮಗೆ ಗೊತ್ತಿರಲಿ ಶಂಖದ ಮಹತ್ವ ಏನು ಅಂತೇಳಿ, ಅದಕ್ಕೆ ಚಿಕ್ಕದಾದ ಒಂದು ಸ್ಟೋರಿ. ಇದು ಕ್ಷೀರಸಾಗರದಲ್ಲಿ ಮಲಗಿರುವಂತಹ ವಿಷ್ಣು ಅಂತ ಹೇಳ್ಬೋದು, ಕೃಷ್ಣ ಅಂತಾನೂ ಹೇಳ್ಬೋದು. ಇಲ್ಲಿ ಕೆಟ್ಟ ಗರಿಯನ್ನು ಮಾಡಿದ್ದೀನಿ, ಇದನ್ನ ಕೆತ್ತನೆಯ ರೂಪದಲ್ಲಿ ತೋರಿಸಿದ್ದೀನಿ. ಇದು ನಾನು ಇಲ್ಲಿ ಚೆನ್ನಾಗಿದೆ ಅಲ್ಲ. ಇದು ಸಿ ವಾಲ್ಸ್, ಮಕ್ಕಳಿಗೆ ಇದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ಇದು ನಾನು ಪೆನ್ಸಿಲ್ ವರ್ಕಿಂದ ಮಾಡಿದ್ದೀನಿ, ಪೆನ್ಸಿಲ್ನಿಂದ ವರ್ಕನ್ನು ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರುವಂಥದ್ದು ಏನು ನೋಡ್ತಾ ಇದ್ದೀರಾ, ಯಾಳಿ ಅಂತ ಹೇಳ್ತೀವಿ ನಾವು ಇದನ್ನ. ನೀವು ಯಾವುದೇ ಮಠಗಳು ಟೆಂಪಲ್ಗಳು ಹೋದಾಗ ಮುಖ್ಯ ದ್ವಾರದಲ್ಲಿ ಈ ಥರದ್ದು ಇರುತ್ತೆ, ನೋಡಿದ್ದೀರಾ? ನಿಮ್ಗೆ ಇದನ್ನ ನೋಡಿದ ತಕ್ಷಣ ನೆನಪಾಗ್ಬೋದು. ಇದರಲ್ಲಿ ಎಲ್ಲ ಪ್ರಾಣಿಗಳನ್ನ ಎಲ್ಲ ಪ್ರಾಣಿಗಳು ಒಳಗೊಂಡಿರೋಂಥ ಒಂದು ಕಲ್ಪನೆಯ ಪ್ರಾಣಿ ಅಂತ ಹೇಳ್ತೀವಿ ನಾವು. ಈವನ್ ನೀವು ಹಂಪಿ ಅದೆಲ್ಲ ಹೋದಾಗ ನೀವು ನೋಡ್ತೀರಾ, ಇಲ್ಲಿ ಸಿಂಹ, ಹುಲಿ, ಮತ್ತೆ ಕಿವಿ ಏನಿದೆ ಮೊಲದ ಕಿವಿ ಇದೆ, ಆಮೇಲೆ ಕೆಳಗಡೆ ಆನೆಯನ್ನ ನೋಡ್ತೀರಾ, ಆಮೇಲೆ ಸೈಡಲ್ಲಿ ಬಾಲ ಏನಿದೆ ಅದು ಹಾವಿನ ತರ ಇದೆ. ಸೊ ಹೀಗಾಗಿ ಎಲ್ಲ ಒಂದು 7-8 ಪ್ರಾಣಿಗಳನ್ನ ಇಲ್ಲಿ ಸೇರಿಸಿ ಮಾಡಲಾದಂತ ಪ್ರಾಣಿ ಇದು ಕಲ್ಪನೆಯ ಪ್ರಾಣಿ. ಇಟ್ಸ್ ನಾಟ್ ರಿಯಲ್ ಒರಿಜಿನಲ್ ಪ್ರಾಣಿ ಅಂತ ಇಲ್ಲ ಇದಕ್ಕೆ, ಬಟ್ ಇದು ಕಲ್ಪನೆಯ ಪ್ರಾಣಿ.
ನಿಮಗೆ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಯುದ್ಧದ ನಂತರ ಗಾಂಧಾರಿಗೆ ಅನಿಸುತ್ತೆ ತನ್ನ ಮಕ್ಕಳು ಸರಿ ಇದ್ರು ಅಂತ. ಸೊ ಹಾಗಾಗಿ ಯಾವುದೇ ತಾಯಿಗಾದರೂ ಆ ಭಾವನೆ ಇರುತ್ತೆ. ಸೊ ಹಾಗಾಗಿ ಅವಳಿಗೆ ಅನ್ನಿಸ್ತು ಕೃಷ್ಣಗೆ ತಪ್ಪಿರ್ಬೋದು ಅಂತ. ಸೊ ಶ್ರೀಕೃಷ್ಣ ಹೇಳ್ತಾಳೆ, ಕೃಷ್ಣ ನೀನು ಮನ್ಸು ಮಾಡಿದ್ರೆ ನನ್ನ ಮಕ್ಕಳನ್ನ ಉಳಿಸ್ಬೋದಾಗಿತ್ತು, ನೀನು ಮನ್ಸು ಮಾಡಿದ್ರೆ ಈ ಯುದ್ಧವನ್ನು ನಿಲ್ಲಿಸ್ಬೋದಾಗಿತ್ತು, ನೀನು ಹಾಗೆ ಮಾಡಲಿಲ್ಲ. ಅದಕ್ಕೆ ಕುರುವಂಶ ಹೇಗೆ ನಾಶವಾಗಿದ್ದೀವಿ, ಯದುವಂಶವು ಹಾಗೆ ನಾಶವಾಗಲಿ ಅಂತ ಅವಳು ಶಾಪ ಕೊಡ್ತಾಳೆ. ಮತ್ತೆ ನಿಂದು ಇರುವಂಥ ಸಾಮ್ರಾಜ್ಯ ಏನಿದೆ ಅದು ದ್ವಾರಕ್ಕೆ ಸಮುದ್ರದಲ್ಲಿ ಮುಳುಗಲಿ ಅಂತ ಒಂದು ಶಾಪ ಕೊಡ್ತಾಳೆ. ಬಟ್ ಇದು ಒಂದೇ ಶಾಪ ಅಲ್ಲ, ಇನ್ನೊಂದು ಶಾಪ ಅಂತ ಹೇಳೋದು ಶ್ರೀಕೃಷ್ಣನ ಮಗ ಸಾಂಬ ಅಂತ. ಸೊ ಅವರು ಒಂದು ದಿನ ಹೆಣ್ಣು ಮಕ್ಕಳ ವೇಷ ಹಾಕೊಂಡು ತನ್ನ ಗೆಳೆಯರ ಜೊತೆ ಬಂದಾಗ ಅಲ್ಲಿರುವಂಥ ಋಷಿ ಮುನಿಗಳಿಗೆ ಅಪಹಾಸ್ಯ ಮಾಡೋಕ್ಕೋಸ್ಕರ ಅವರು ಅಲ್ಲಿ ಬಂದು ಋಷಿ ಕಣ್ವ ಮತ್ತು ಋಷಿ ವಿಶ್ವಾಮಿತ್ರ ಹಾಗೂ ನಾರದ ಮುನಿಯರು ಇರುವಂಥ ಪ್ಲೇಸಿಗೆ ಬಂದು ಅವ್ರಿಗೆ ಕೇಳ್ತಾರೆ, ಇವರಿಗೆ ಯಾವ ಮಗು ಹುಟ್ಟುತ್ತೆ ಅಂತ. ಅವರು ಜ್ಞಾನಿಗಳಾದ್ರಿಂದ ಅವರಿಗೆ ತುಂಬ ಕೋಪಗೊಂಡು ಅವರು ಹೇಳ್ತಾರೆ, ಯಾವುದು ಹುಟ್ಟುತ್ತೋ ಅದು ನಿಮ್ಮ ಯದುವಂಶವನ್ನು ನಾಶ ಮಾಡುತ್ತೆ ಅಂತ. ಸೊ ನಿಮಗೆ ಒನಕೆ ಹುಟ್ಟುತ್ತೆ ಅಂತ ಹೇಳಿದಾಗ ಅದು ಯಾವಾಗ ಒನಕೆ ಹುಟ್ಟುತ್ತೋ ಅವರಿಗೆ ಹೆದರಿಕೆ ಬಂದ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅವರು ಸಮುದ್ರದ ಒಳಗಡೆ ಎಸಿತಾರೆ. ಎಸ್ದಾಗ ಏನು ಕಟ್ಟಿಗೆ ತುಂಡಿತ್ತು ಅದನ್ನು ಎಸಿತಾರೆ. ಸೈಡಿಗೆ ಒನಕೆಗೆ ಬಳೆ ಥರ ಇರುತ್ತಲ್ಲ ಕಬ್ಬಣದ್ದು, ಅದು ಕೂಡ ಪೀಸ್ ಮಾಡಿ ಎಸ್ದಾಗ ಅಲ್ಲಿ ಇರುವಂಥ ಒಂದು ಮೀನು ಆ ಪೀಸನ್ನು ನುಂಗಿಬಿಡುತ್ತೆ. ಅದು ಜರ ಎನ್ನುವ ಬೇಟೆಗಾರಗ ಸಿಕ್ಕಾಗ ಅವನು ಅದನ್ನು ಆ ಕಬ್ಬಿಣದ ತುಂಡನ್ನು ತನ್ನ ಬಾಣಕ್ಕೆ ಸಿಕ್ಕಿಸ್ಬಿಟ್ಟು ಅದನ್ನು ಬತ್ತಳಿಕೆಯಲ್ಲಿ ಇಟ್ಕೊಳ್ತಾನೆ. ಈ ಸೈಡ್ ಏನಾಗುತ್ತೆ, ಶ್ರೀಕೃಷ್ಣನು ಜರಾಸಂಧನ ಮೇಲೆ ಪುನಃ ಏನು ಅಟ್ಯಾಕ್ ಮಾಡ್ತಾರೆ 16 ಸಲ. ಅದಾದ್ಮೇಲೆ ಶ್ರೀಕೃಷ್ಣನು ಅವ್ರನ್ನ ಸಂಹಾರ ಮಾಡಿ ಪ್ರಜೆಗಳಿಗೆ ಶಾಂತಿ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ದ್ವಾರಕೆ ಅಂದರೆ ಶ್ರೀಕೃಷ್ಣನ ಆನ್ಸಿಸ್ಟರ್ ಪ್ಲೇಸ್ ಅಂದರೆ ಅವರ ಪೂರ್ವಜರು ಇರುವಂಥ ಒಂದು ಸ್ಥಳ, ಅದು ದ್ವಾರಕೆಗೆ ಬಂದು ಅಲ್ಲಿ ಸ್ಥಾಪನೆ ಮಾಡಬೇಕು ತಮ್ಮ ರಾಜ್ಯವನ್ನು ಅಂತ. ಯಾಕಂದರೆ ಒಂದು ಕಡೆ ಪರ್ವತ ಮತ್ತು ಒಂದು ಕಡೆ ಸಮುದ್ರ ಇರೋದ್ರಿಂದ ಯಾರೂ ಅಷ್ಟು ಈಸಿಯಾಗಿ ಬಂದು ಅಲ್ಲಿ ಆಕ್ರಮಣ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಅವಾಗ ಅಲ್ಲಿ ಬಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಟೈಮಲ್ಲಿ ವಿಶ್ವಕರ್ಮನನ್ನು ಕೇಳಿದಾಗ ಬೀಜ ಬಂದು ಸಮುದ್ರ ದೇವರನ್ನು ಕೇಳ್ತಾರೆ, ನನಗೆ 12 ಯೋಜನೆಯಷ್ಟು ಭೂಮಿಯನ್ನು ಕೊಡು ಅಂದಾಗ ಸಮುದ್ರ ದೇವರು ತನ್ನ 12 ಯೋಜನೆ ಅಂದರೆ 1 ಯೋಜನೆ = 8 ಕಿಲೋಮೀಟರ್. ಹಾಗಾಗಿ 12 ಯೋಜನೆ = 94 ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಸೊ ಆ ಭೂಮಿಯನ್ನು ಕೊಟ್ಟಾಗ ಅಲ್ಲಿ ವಿಶ್ವಕರ್ಮ ಅಂದರೆ ದೇವರ ಶಿಲ್ಪಿ ಅಂತ ಹೇಳ್ತೀವಿ. ಅವರು ಒಂದೇ ದಿನದಲ್ಲಿ ಸ್ವರ್ಣ ನಗರಿಯನ್ನು ಶ್ರೀಕೃಷ್ಣನಿಗೆ ಸ್ಥಾಪಿಸ್ಕೊಡ್ತಾರೆ. ಸ್ವರ್ಣ ಅಂದ್ರೆ ಬಂಗಾರದ ಪ್ಯಾಲೇಸ್. ಮುಂಚೆನೂ ಆ ಥರ ಎಲ್ಲೂ ಆಗಿಲ್ಲ, ಮುಂದೇನೂ ಆ ಥರ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಭವ್ಯವಾದ ಪ್ಯಾಲೇಸ್ ಅರಮನೆಯನ್ನು ಕಟ್ಟಿ ಕೊಡ್ತಾರೆ. ಅಲ್ಲಿ ಶ್ರೀಕೃಷ್ಣ 3 ವರ್ಷ ಅಲ್ಲಿದ್ರು ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ಯಾವಾಗ ಅವರಿಗೆ ಈ ಲೋಕವನ್ನ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ದಾಗ ಲಾಸ್ಟ್ 126 ವರ್ಷ 7 ತಿಂಗಳು 7 ದಿನ ಅಂತ ಹೇಳ್ತಾರೆ. ನಮ್ಮ ಹತ್ರ ತುಂಬಾ ಪುರಾಣಗಳಿರೋದ್ರಿಂದ ಹರಿವಂಶ ಪುರಾಣ, ಮಾರ್ಕಂಡೇಯ ಪುರಾಣ, ಸೊ ಒಂದೊಂದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಮಧ್ವಾಚಾರ್ಯರು ಹೇಳಿರೋದ್ರಲ್ಲಿ 108 ವರ್ಷ ಶ್ರೀಕೃಷ್ಣ ಇದ್ರು ಅಂತ ಹೇಳ್ತಾರೆ. ಸೊ ಆವಾಗ ಲಾಸ್ಟ್ ಅಲ್ಲಿ ಅವ್ರು ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡಾಗ ಅಲ್ಲಿ ಶ್ರೀಕೃಷ್ಣನು ಕೂತ್ಕೊಂಡಾಗ ಅಲ್ಲಿ ಒಬ್ಬನು ಜರ ಎನ್ನುವ ಬೇಟೆಗಾರ ಬಂದು ಅವನು ಶ್ರೀಕೃಷ್ಣನ ಪಾದದ ಏನ್ ಹೆಬ್ಬೆರಳು ಅಂತ ಹೇಳ್ತೀವಿ ಅದು ಅಲ್ಲಿ ಬಾಣವನ್ನು ಬಿಟ್ಟಾಗ ಅದು ಅವನು ಅನ್ಕೊಂಡ ಇದು ಜಿಂಕೆಯ ಮುಖ ಅಂತ. ಸೊ ಹಾಗಾಗಿ ಬಾಣವನ್ನು ಬಿಟ್ಟ. ಆಮೇಲೆ ಆ ಜಿಂಕೆಯನ್ನು ತಗೊಂಡ್ಬರೋಣ ಅಂತ ಹತ್ರ ಹೋದಾಗ ಅಲ್ಲಿ ಶ್ರೀಕೃಷ್ಣ ಇದ್ದದ್ದು ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ಅವನು ಅಳಕ್ ಶುರು ಮಾಡ್ತಾನೆ. ಕೃಷ್ಣ ನನ್ಗೆ ಗೊತ್ತಾಗ್ಲಿಲ್ಲ ನೀನ್ ನೀತಿ ಅಂತ, ಹಾಗಾಗಿ ನನ್ನನ್ನು ಕ್ಷಮಿಸ್ಬಿಡು ಅಂತ ದುಃಖಿತನಾಗಿ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಇದು ನಿನ್ನದಲ್ಲಪ್ಪ, ಇದು ಸಮಸ್ಯೆ, ಇದು ಏನು ಪ್ರಾಬ್ಲಮ್ ನಿಂದಲ್ಲ. ಯಾಕಂದ್ರೆ ನಾನು ಮೊದಲನೇ ಅವತಾರದಲ್ಲಿ ಶ್ರೀರಾಮನ ಅವತಾರದಲ್ಲಿ ನಾನು ವಾಲಿಗೆ ಹಿಂದುಗಡೆಯಿಂದ ಬಾಣವನ್ನು ಹಾಕಿತ್ತು. ಸೊ ಅವಾಗ ನಾನು ನಿನ್ನ ಮೃತ್ಯುವಿಗೆ ಕಾರಣವಾಗಿದ್ದೆ. ಸೊ ಅದೇ ವಾಲಿ ಇವತ್ತು ನೀನು ಜರ ಎನ್ನುವ ಬೇಟೆಗಾರ ಆಗ ಬಂದಿದ್ದೀಯಾ. ಸೊ ಇವತ್ತು ನನ್ನ ಮೃತ್ಯುವಿಗೆ ನೀನು ಕಾರಣ ಆಗ್ತಾ ಇದೆಯಾ. ಇದಕ್ಕೆ ಆ ಥರ ಏನು ಬೇಜಾರು ಮಾಡ್ಕೊಳ್ಳೋ ಇಲ್ಲ, ಇದು ವಿಧಿ ಲಿಖಿತ ಅಂತ ಹೇಳಿ ಜರ ಅವರಿಗೆ ಹೇಳ್ತಾರೆ. ಈ ಸೈಡು ದ್ವಾರಕೆಯಲ್ಲಿ ಇವರು ಯದುವಂಶದ ಗಂಡ್ಮಕ್ಳೇನಿರ್ತಾರೆ, ಅಣ್ಣ ತಮ್ಮಂದ್ರು ಅಂತ ಹೇಳ್ತೀವಿ, ಬಂಧು ಬಳಗ, ತಮ್ಮ ಹುಡ್ಕೊಂಡ್ಬಿಟ್ಟು ಅವರು ಸತ್ತೋಗ್ಬಿಡ್ತಾರೆ. ಇನ್ನು ಉಳಿದಿರೋದು ಹೆಣ್ಣು ಮಕ್ಕಳು ಮತ್ತು ಮಕ್ಕಳು. ಅರ್ಜುನಿಗೆ ಯಾವಾಗ ವಿಷಯ ಗೊತ್ತಾಯ್ತು ಶ್ರೀಕೃಷ್ಣ ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅಂದಾಗ ಅರ್ಜುನ ಅಲ್ಲಿಗೆ ಬಂದು ಶ್ರೀಕೃಷ್ಣನ ದೇಹವನ್ನು ಸಂಸ್ಕಾರ ಮಾಡಿ ಅದನ್ನ ನದಿಗೆ ಬಿಟ್ಬಿಟ್ಟು ಆಮೇಲೆ ಅಲ್ಲಿರುವಂತ ಹೆಣ್ಣು ಮಕ್ಕಳು ಮತ್ತು ಮಕ್ಕಳನ್ನ ಅರ್ಜುನ ತನ್ನ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಸೊ ಇಲ್ಲಿಂದ ಅಲ್ಲಿ ಬಿಟ್ಟಾಗ ಎಲ್ಲ ದೇಹವನ್ನು ಅಗ್ನಿದ ಇದಾಗುತ್ತೆ, ಆಹುತಿ ಆಗುತ್ತೆ. ಬಟ್ ಕೃಷ್ಣನ ಹೃದಯ ಮಾತ್ರ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದು ಅಲ್ಲಿ ತೇಲ್ಕೊಂಡು ಬಂದು ನಾವೀಗೇನು ಜಗನ್ನಾಥಪುರಿಯಲ್ಲಿ ಇರುವಂಥದ್ದು
ಅಂದ್ರೆ ಇಲ್ಲಿಗೆ ಶ್ರೀಕೃಷ್ಣ ಅಂತ್ಯವಾದಾಗ ದ್ವಾಪರ ಯುಗ ಅಂತ್ಯವಾಯಿತು, ನೆಕ್ಸ್ಟ್ ಡೇ ಇಂದ ಕಲಿಯುಗ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀವಿ. ಸೊ ಕಲಿಯುಗದಲ್ಲಿ ಅದು ಏನು ಹಾರ್ಟ್ ಅಂತ ಹೇಳಿದೆ ಈಗ, ಅದು ಬ್ರಹ್ಮ ಪದಾರ್ಥ ಅಂತ ಹೇಳ್ತೀವಿ. ಈಗ ನೋಡ್ತಾ ಇರೋ ನೀವು ಜಗನ್ನಾಥಪುರಿ ಅದು. ಸೊ ಅಲ್ಲಿ ಇರುವಂತ ಆಕ್ಚುಲಿ ಅದು ತುಂಬಾ ದೊಡ್ಡ ಸ್ಟೋರಿ ಇದೆ, ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಲ್ಲಿ ಇರುವಂತ ರಾಜ ಕನಸಲ್ಲೇ ಬರುತ್ತೆ, ಈ ತರ ಒಂದು ಬೇವಿನ ತುಂಡು ಬರುತ್ತೆ ನದಿಯಲ್ಲಿ ತೇಲ್ಕೊಂಡು, ಅದ್ರ ಮೇಲೆ ಶಂಖ ಚಕ್ರ ಮುದ್ರಿತವಾಗಿರುತ್ತೆ. ಅದ್ರ ಒಳಗಡೆ ಕೃಷ್ಣನ ಹಾರ್ಟ್ ಅಂದ್ರೆ ಬ್ರಹ್ಮ ಪದಾರ್ಥವನ್ನು ಸ್ಥಾಪಿಸ್ಬೇಕು ಅದ್ರೊಳಗಡೆ ಅಂತ. ಹಾಗಾಗಿ ಅದಕ್ಕೆ ಒಂದು ಮೂರ್ತಿ ಮಾಡ್ಬೇಕು ಅಂತ ಹೇಳಿದಾಗ ರಾಜ ಅಲ್ಲಿರುವಂತ ಎಲ್ಲ ಶಿಲ್ಪಿಗಳನ್ನ ಕೇಳಿದಾಗ ಯಾರೂ ಬರಲ್ಲ. ಅವಾಗ ದೇವರ ಶಿಲ್ಪಿಯಾದ ವಿಶ್ವಕರ್ಮನು ಒಂದು ವಯಸ್ಸಾದ ಒಂದು ಮುದುಕನ ವೇಷದಲ್ಲಿ ಬಂದು ಹೇಳ್ತಾರೆ, ನಾನು ಮಾಡ್ಕೊಡ್ತೀನಿ, ಅದ್ರ ಒಂದು ಕಂಡೀಷನ್, ನೀವು 21 ದಿನ ಬಾಗಿಲು ತೆಗೆಯೋಂಗಿಲ್ಲ, ನಾನು ರೂಮಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂದಾಗ ಅಲ್ಲಿರುವಂತ ರಾಜರಾಣಿಯರು ಆಯ್ತು ಅಂತ ಹೇಳ್ತಾರೆ. ಒಂದು ವಾರದವರೆಗೂ ಅದ್ರ ಸೌಂಡ್ ಬರುತ್ತೆ, ಕೆತ್ತನೆಯ ಸೌಂಡ್ ಬರುತ್ತೆ. ಒಂದು ವಾರ ಆದ್ಮೇಲೆ ಅವರಿಗೆ ಆ ಶಬ್ದ ಕೇಳಿಸೋದೇ ಇಲ್ಲ. ಅವಾಗ ರಾಣಿ ಹೇಳ್ತಾಳೆ, ತೆಗ್ದಾದ್ರೂ ನೋಡಿ ಆ ಮನುಷ್ಯ ಇದ್ದಾರೋ ಇಲ್ವೋ, ಆಲ್ರೆಡಿ ಅವ್ರ ವಯಸ್ಸಾಗಿತ್ತು ಅಂದಾಗ ಅವ್ರ ಬಾಗಿಲನ್ನ ತೆಗ್ದಾಗ ವಿಶ್ವಕರ್ಮರು ಅಲ್ಲಿಂದ ಅದೃಶ್ಯರಾಗಿ ಹೋದ್ರು. ಸೊ ಹಾಗಾಗಿ ಅಲ್ಲಿ ಶಿಲ್ಪ ಏನಾಯ್ತು, ಅರ್ಧಕ್ಕೆ ಉಳ್ಕೊಂಡು ಮೂರ್ತಿ. ಸೊ ಹಾಗಾಗಿ ಈಗ ಏನ್ ಜಗನ್ನಾಥಪುರಿಯಲ್ಲಿ ನೋಡ್ತಾ ಇದ್ದೀರಾ ಮೂರ್ತಿ ವಿಗ್ರಹ ಅವ್ರದ್ದು, ಅದು ಅರ್ಧನೇ ಆಗಿದೆ, ಅಧೂರಿ ಅಂತ ಹೇಳ್ತೀವಲ್ಲ. ಸೊ ಅದು ಪೂರ್ಣವಾಗ್ಲಿಲ್ಲ, ಯಾಕಂದ್ರೆ ಕೈ ಕಾಲು ಎಲ್ಲ ಇಲ್ಲ ಅದಕ್ಕೆ ಅಂತ. ಸೊ ಇದು ಆಮೇಲೆ ಜಗನ್ನಾಥಪುರಿಯಲ್ಲಿ ನೀವು ನೋಡುವಂಥದ್ದು ತುಂಬಾ ವಿಶೇಷಗಳಿದೆ. ಸೈನ್ಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಸೊ ಅಲ್ಲಿರುವಂತ ಶಿಖರದ ಮೇಲೆ ಏನ್ ಧ್ವಜ ಹಾರುತ್ತೋ ಅದು ಎಲ್ರಿಗೂ ಗೊತ್ತಿರ್ಬೋದು ನಿಮ್ಗೆ. ಈ ಗಾಳಿಯ ದಿಕ್ಕಿನಲ್ಲಿ ಅದು ಹಾರದಿಲ್ಲ, ಅದು ಅಪೋಸಿಟ್ ದಿಕ್ಕಲ್ಲಿ ಹಾರುತ್ತೆ. ಯಾಕಂದ್ರೆ ಅಲ್ಲಿ ಹನುಮನ ಸ್ಥಾನವಿದೆ ಅಂತ ಹೇಳ್ತಾರೆ. ಫುಲ್ ಇದನ್ನ ಹನುಮನೆ ಕಾಪಾಡ್ತಾ ಇದ್ದಾನೆ, ಹನುಮ ಮತ್ತು ಗರುಡ ಅಂತ ಹೇಳ್ತಾರೆ, ಗರುಡ ದೇವರು ಕಾಪಾಡಿದ್ದಾರೆ ಅಂತ. ಸೊ ಅಲ್ಲಿ ಕೃಷ್ಣ ಮಲ್ಕೊಂಡಾಗ ವಿಷ್ಣು ಅಂತ ಹೇಳ್ತೀವಿ, ವಿಷ್ಣು ಮಲ್ಕೊಂಡಾಗ ನಿದ್ದೆ ಬರಲೇ ಇಲ್ವಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ ಲಕ್ಷ್ಮಿ ಸ್ವಲ್ಪ ಹೇಳ್ಬಿಟ್ಟು ಹನುಮನಿಗೆ ಹೇಳು, ಅವ್ರು ವಾಯುದೇವರಲ್ವಾ, ಅದು ಅಲೆಗಳ ಶಬ್ದವನ್ನ ನಿಲ್ಲಿಸಕ್ ಹೇಳಿದಾಗ ಅವ್ರು ಬಂದು ವಾಯುದೇವರಿಗೆ ಹೇಳಿದಾಗ ಹನುಮನಿಗೆ ಹೇಳಿದ್ರೆ ಹನುಮ ಅದ್ರ ಜೊತೆ ಆಟ ಆಡಕ್ ಶುರು ಮಾಡಿದ್ರಂತೆ. ಸೊ ಅದಕ್ಕೆ ಲಕ್ಷ್ಮಿ ಅವರಿಗೆ ಬೇಡಿಯನ್ನು ಹಾಕಿ ಕೂಡ್ಸಿದ್ರು ಅಂತ ಹೇಳ್ತಾರೆ, ಸರಪಳಿಯನ್ನು. ಸೊ ಅದಕ್ಕೆ ಅಲ್ಲಿ ಬೇಡಿ ಹನುಮಾನ್ ಮಂದಿರ ಅಂತ ಇದೆ ಅಂತಾನು ಹೇಳ್ತಾರೆ. ಆಮೇಲೆ ಇನ್ನು ಗೊತ್ತಿರೋ ಪ್ರಕಾರ ಆ ಶಿಖರದ್ದೇನಿದೆ, ದಿನದ 24 ತಾಸಲ್ಲಿ ಯಾವುದೇ ಒಂದು ಸೆಕೆಂಡ್ ಕೂಡ ಅದರ ನೆರಳು ಕೆಳಗಡೆ ಬರಲ್ಲ. ಇದು ಕೂಡ ಸೈನ್ಸ್ಗೆ ಒಂದು ದೊಡ್ಡ ಸವಾಲಾಗಿದೆ. ಸೊ ಆಮೇಲೆ ಇನ್ನೂ ಹೇಳೋದೇನಂದ್ರೆ ಅಲ್ಲಿ 4 ದ್ವಾರಗಳಿದೆ ಆ ಟೆಂಪಲ್ಗೆ. ಮೇನ್ ಟೆಂಪಲ್ ಏನ್ ಮುಖ್ಯ ದ್ವಾರ ಇದೆ, ಸಿಂಹದ್ವಾರ, ಅದ್ರ ಹೊರಗಡೆವರೆಗೂ ನಿಮ್ಗೆ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತೆ. ಯಾವಾಗ ನೀವು ಒಳಗಡೆ ಪ್ರವೇಶ ಮಾಡ್ತೀರಾ ಅಲ್ಲಿ ನಿಮ್ಗೆ ಕೇಳಿಸೋದೇ ಇಲ್ಲ ಅಂತ. ಇದು ಕೂಡ ಒಂದು ಆಶ್ಚರ್ಯ ಅಂತ. ಸೊ ಇನ್ನೊಂದು ಸಣ್ಣ ಕಥೆ ಏನಂದ್ರೆ, ಒಂದ್ ಹೇಳಕ್ ಹೋದ್ರೆ ಇನ್ನೊಂದು ಹಾಗೆ ಬರುತ್ತೆ, ಸಾರಿ. ಸೊ ಬ್ರಹ್ಮದೇವರು ಒಂದು ದಿನ ಏಕಾದಶಿ ದಿನ ನಿಮ್ಗೆ ಗೊತ್ತು, ಭಾರತದಲ್ಲಿ ಎಲ್ಲೂ ಅನ್ನ ಮಾಡಲ್ಲ ಅಂತ. ಸೊ ಕೃಷ್ಣನ್ ಫಾಲೋವರ್ಸ್ ಆಯ್ತು, ವಿಷ್ಣುನ್ ಫಾಲೋವರ್ಸ್ ಆಯ್ತು, ಅನ್ನ ಊಟ ಮಾಡಲ್ಲ, ಇದು ಮಾಂಸಕ್ಕೆ ಸಮಾನ ಅಂತ. ಸೊ ಅವಾಗ ಬ್ರಹ್ಮದೇವರು ಪ್ರಸಾದ ತಗೊಳಕಂತ ಬಂದಾಗ ಅಲ್ಲಿ ಒಂದು ಲಾಸ್ಟ್ ಎಲ್ಲ ಮುಗಿತು, ಒಂದು ನಾಯಿ ಮಾತ್ರ ಒಂದು ಸ್ವಲ್ಪ ಪ್ರಸಾದವನ್ನ ತಿಂತಾ ಇರುವಾಗ ಭಕ್ತರ ಭಕ್ತಿಯಲ್ಲಿ ಅವರು ಬ್ರಹ್ಮದೇವರು ಬರ್ತ್ಬಿಟ್ಟು ಅಲ್ಲಿ ಇರುವಂತ 2 ಅನ್ನದ ಕಾಳುಗಳನ್ನ ಅವ್ರು ತಗೊಂಡು ತಿಂದಾಗ ಅಲ್ಲಿರುವಂತ ಏಕಾದಶಿ ದೇವಿ ನಗಕ್ ಸ್ಟಾರ್ಟ್ ಮಾಡಿದ್ರಂತೆ. ಅದಕ್ಕೆ ಶ್ರೀಕೃಷ್ಣ ಪ್ರತ್ಯಕ್ಷನಾಗಿ ಹೇಳಿದ್ರಂತೆ, ಬೇರೆ ಎಲ್ಲೂ ಅನ್ನದ ಪ್ರಸಾದ ಆಗಿ ಸ್ವೀಕರಿಸೋದಿಲ್ಲ, ಆದ್ರೆ ಜಗನ್ನಾಥಪುರಿಯಲ್ಲಿ ಮಾತ್ರ ಅಲ್ಲಿ ಅನ್ನವನ್ನ ಏಕಾದಶಿ ದಿನ ಪ್ರಸಾದವಾಗಿ ಮಾಡಲಾಗ್ತದ, ಭಕ್ತರಿಗೆ ಕೊಡಲಾಗ್ತದ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಯಾಕೆ ಭಕ್ತರ ಭಕ್ತಿಯನ್ನು ಮೆಚ್ಚಿಬಿಟ್ಟು ತನ್ನದೇ ಅಂತ ರೂಲ್ಸ್ ಅನ್ನು ಚೇಂಜ್ ಮಾಡಿದ್ರು ಅಂದ್ರೆ ಭಕ್ತಿ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ಒಂದು ಹೇಳ್ತಾರೆ, ಹಿಂದಿಯಲ್ಲಿ ಬಂದಿದೆ, ಭಕ್ತಿ जब भूख में प्रवेश करता है भूख मृत बन जाता है, भक्ति जब पानी में प्रवेश करता है पानी चरणामृत बन जाता है, जब भक्ति जो खाने में प्रवेश करता है खाना प्रसाद बन जाता है, भक्ति जब यात्रा में प्रवेश करता है यात्रा तीर्थ यात्रा बन जाता है, भक्ति जब संगीत में प्रवेश करता है संगीत कीर्तन बन जाता है, भक्ति जब घर में प्रवेश करता है घर मंदिर बन जाता है, ಭಕ್ತಿ ಜब ವ್ಯಕ್ತಿ में प्रवेश करता है ವ್ಯಕ್ತಿ ಮಾನವ बन जाता है. ಸೊ ಭಕ್ತಿಗೆ ಇಷ್ಟು ಮೆಚ್ಚಿಬಿಟ್ಟು ಕೃಷ್ಣ ತನ್ನ ಭಕ್ತರ ಭಕ್ತಿಯನ್ನು ಮೆಚ್ಚಿಬಿಟ್ಟು ತನ್ನದೇ ಆದಂತ ಇಟ್ಕೊಂಡಂತ ಪದ್ಧತಿಯನ್ನೇ ಇಲ್ಲಿ ಚೇಂಜ್ ಮಾಡಿರುವಂತದ್ದು ಜಗನ್ನಾಥಪುರಿ. ಸೊ ಜಗನ್ನಾಥಪುರಿಗೆ ಹೋದಾಗ ನೀವು ಆದಷ್ಟು ಹೋಗೋದು ಒಂದು ಪದ್ಧತಿ ಇಟ್ಕೊಳ್ಳಿ. ಇದು ಆಮೇಲೆ ಅಲ್ಲಿ
ಪಶ್ಚಿಮದಲ್ಲೇ ಯಾಕೆ ಮಾಡಿದ್ದಾನೆ ಅಂದ್ರೆ ಸೂರ್ಯ ಹುಟ್ಟೋದು ಪೂರ್ವ ದಿಕ್ಕಾದ್ರೆ ಸೂರ್ಯನಂತ ಪ್ರಭಾವಶಾಲಿ ವ್ಯಕ್ತಿನೇ ಪಶ್ಚಿಮದಲ್ಲಿ ಅಸ್ತಂಗತ ಆಗ್ತಾನೆ ಅಂದ್ರೆ ನಾವಂತೂ ಚಿಕ್ಕ ಪುಟ್ಟವರು. ಸೊ ಹಾಗಾಗಿ ಅದು ಅಸ್ತಂಗತವಾದ ಪ್ಲೇಸ್ ಅಂತ. ಹಾಗಾಗಿ ಕೃಷ್ಣ ಪಶ್ಚಿಮ ದಿಕ್ಕನ್ನ ತನ್ನ ಸ್ಥಾನವನ್ನ ಮಾಡ್ಕೊಂಡ. ಯಾಕಂದ್ರೆ ಅಸ್ತಂಗಬದ್ಧ ಆಗೋದು ಅಥವಾ ಮೋಕ್ಷ ಧಾಮ ಅಂತ. ಸೊ ಹಾಗಾಗಿ ಅದಕ್ಕೆ ಅದನ್ನು ಮೋಕ್ಷಧಾಮ ಅಂತಾನು ಹೇಳ್ತೀವಿ. ಇಲ್ಲಿ ನೋಡ್ತಾ ಇರುವಂತದ್ದು ಜಗನ್ನಾಥ ಪುರಿ ಟೆಂಪಲ್, ಪುರಿ ಜಗನ್ನಾಥ ಅಂತ ಹೇಳ್ತೀವಿ. ಸೊ ಅದನ್ನೇ ಇಲ್ಲಿ ಇಲ್ಲಿ ನೋಡ್ತಾ ಇರುವಂತದ್ದು ಇದು ಕೂಡ ಮಹಾಲಕ್ಷ್ಮಿಯ ಪೇಂಟಿಂಗ್. ಇದನ್ನು ಅಕ್ರಿಲಿಕ್ ಅಲ್ಲೇ ಮಾಡಿದೀನಿ. ಇದನ್ನು ಅಷ್ಟೇ ಅಡಿ ಇದೆ, ಹೆಚ್ಚು ಕಡಿಮೆ 10 ಅಡಿ ಇರ್ಬೋದು ಅನ್ಕೊಳ್ತೀನಿ. ಇದು ಇಲ್ಲಿ ನಾವು ಜಗನ್ನಾಥ ಪುರಿಯ ಅಲ್ಲಿ ಮಹಾಲಕ್ಷ್ಮಿನೇ ಅಡಿಗೆ ಮಾಡೋದು ಅಂತ ಹೇಳ್ತೀವಿ. ಇಲ್ಲಿವರೆಗೂ ಒಂದು ಅಗಳು ಜಾಸ್ತಿ ಆಗಿಲ್ಲ, ಒಂದು ಅಗಳು ಕಡಿಮೆ ಬಿದ್ದಿಲ್ಲ ಅಂತ. ಎಷ್ಟೇ ಜನ ಭಕ್ತರು ಬಂದ್ರು ಒಂದು ಅಗಳು ವೇಸ್ಟ್ ಆಗಿಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇರುವಂತದ್ದು 7 ಪಾತ್ರೆಗಳಿದೆ. ಅಲ್ಲಿ 7 ಈ ತರ ಇಟ್ಟಿರ್ತಾರೆ. ನಾವ್ ಅನ್ಕೊಳ್ಳೋದು ಅಥವಾ ಸೈನ್ಸ್ ಹೇಳೋದೇನಂದ್ರೆ ಕೆಳಗಡೆ ಬೆಂಕಿ ಇರೋದ್ರಿಂದ, ಫಸ್ಟ್ ಅಗ್ನಿ ಇರೋದ್ರಿಂದ ಕೆಳಗಡೆ ಪ್ರಿಪೇರ್ ಆಗುತ್ತೆ ಅಂತ ನಮ್ಮ ತಲೆಯಲ್ಲಿ ಇರುತ್ತೆ, ಕೆಳಗಡೆ ಬೇಗ ಪ್ರಸಾದ ಆಗುತ್ತೆ ಅಂತ. ಬಟ್ ಇಲ್ಲಿ ಆ ತರ ಇಲ್ಲ. ಮೇಲ್ಗಡೆ ಫಸ್ಟ್ ಪ್ರಸಾದ ಆಗೋದು ಮೇಲ್ಗಡೆಯಿಂದ. ಬನ್ನಿ ನೋಡೋಣ. ಇಲ್ಲಿ ನೋಡ್ತಾ ಇರುವಂತ ಕ್ಯಾನ್ವಾಸ್ ಪೇಂಟಿಂಗ್ ಏನಿದೆ ಇದು ಅಕ್ರಿಲಿಕ್ ಪೇಂಟಿಂಗ್ ನಾನು ಮಾಡಿರೋದು. ಸೊ ಇದು ಅರೌಂಡ್ 11 ಫೀಟ್ ಅಂದ್ರೆ 11 ಅಡಿಯ ಪೇಂಟಿಂಗ್ ಇದೆ. ಓನ್ಲಿ ವಿಷ್ಣುನೇ 8 ಅಡಿದು ಮಾಡಿದೀವಿ. ಇಲ್ಲಿ ನೋಡಿ ಬನ್ನಿ, ಮುಖವನ್ನ ನೋಡಿ. ಒಂದ್ಸಲ ದ್ವಾರಕೆಯಲ್ಲಿ ಏನಾಗುತ್ತೆ, ಕೃಷ್ಣ ತನ್ನ 16,000 ಹೆಂಡತಿಯರ ಜೊತೆ ನೃತ್ಯ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವರಿಗೆ ತಮ್ಮ ಲೀಲೆಯನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾರದರನ್ನು ಕರೆದು ಹೇಳ್ತಾರೆ, ನನಗೆ ತಲೆನೋಯಿಸ್ತಾ ಇದೆ ಅಂತ. ಅದಕ್ಕೆ ನಾರದರಂತಾರೆ, ನೀನು ಇಡೀ ಬ್ರಹ್ಮಾಂಡದೇ ಅಧಿಪತಿ, ನಿನ್ನ ಎಲ್ಲರ ತಲೆನೋವನ್ನು ನಿವಾರಿಸುವಂಥ ಶಕ್ತಿ ನಿನ್ನ ಹತ್ರ ಇದೆ. ಸೊ ನಿಮಗೆ ತಲೆನೋವು ಅಂದರೆ ಇದ್ರ ಸೊಲ್ಯೂಷನ್ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರೆ, ಏನೂ ಇಲ್ಲ, ಸಿಂಪಲ್ ಆಗಿ ನನಗೆ ಒಬ್ಬ ಭಕ್ತನ ಪಾದದ ಧೂಳಿಯನ್ನು ತಂದು ನನ್ನ ಹಣೆಗೆ ಹಚ್ಚಿದ್ರೆ ನನಗೆ ಇದು ಬೇಗ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು, ಯಾರು ಕೊಡಬೇಕಪ್ಪ ನಿಮಗೆ ಈ ಥರ ಧೂಳನ್ನು ಅಂತ ಕೇಳಿದಾಗ ಅಲ್ಲಿರುವಂಥ ಎಲ್ಲ 16,000 ಹೆಂಡತಿಯರಿಗೆ ಕೇಳಿದಾಗ, ಸತ್ಯಭಾಮ, ರುಕ್ಮಿಣಿ ಎಲ್ಲರನ್ನೂ ನಾರದರು ಕೇಳಿದಾಗ ಅವ್ರು ಹೇಳಿದ್ರು, ನಾವು ಕೊಡಲ್ಲ, ನಮಗೆ ನರಕ ಪ್ರಾಪ್ತಿಯಾಗುತ್ತೆ, ನಾವು ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮತ್ತೆ ಅಲ್ಲಿಂದ ಋಷಿಮುನಿಗಳ ಹತ್ರ ಹೋದಾಗ ಅವ್ರಿಗೆ ಕೇಳಿದಾಗ ಅವರು, ನಮಗೂ ನರಕ ಪ್ರಾಪ್ತಿಯಾಗುತ್ತೆ, ನಾವು ಕೊಡಲ್ಲ ಅಂದಾಗ ನಾರದರು ಬಂದು ಕೃಷ್ಣರಿಗೆ ಹೇಳಿದ್ರು, ಯಾರು ಕೊಡ್ತಾ ಇಲ್ಲ ಕೃಷ್ಣ, ಮುಂದೆ ಹೇಗೆ ಅಂದಾಗ ಅವ್ರು ಹೇಳ್ತಾರೆ, ನೀನು ವೃಂದಾವನಕ್ಕೆ ಹೋಗು ಅಂತ. ಸೊ ವೃಂದಾವನಕ್ಕೆ ಹೋದಾಗ ಅಲ್ಲಿರುವಂಥ ಗೋಪಿಕಾಸ್ತ್ರೀಯರನ್ನು ಕೇಳಿದಾಗ ಅವರು, ಆಯಿತು, ನಾವು ನಮ್ಮ ಪಾದದ ಧೂಳಿಯನ್ನು ಕೊಡ್ತೀವಿ ಅಂತ ಹೇಳಿದಾಗ ನಾರದರು ಆಶ್ಚರ್ಯ ಕೇಳ್ತಾರೆ, ನಿಮಗೆ ನರಕ ಪ್ರಾಪ್ತಿ ಆಗಲ್ವಾ ಅಂದಾಗ ಅವರು, ಇಲ್ಲ, ಶ್ರೀಕೃಷ್ಣನ ತಲೆನೋವು ಕಡಿಮೆ ಆದರೆ ಸಾಕು, ನನಗೆ ನರಕ ಪ್ರಾಪ್ತಿಯಾದರೂ ನಡೆಯುತ್ತೆ ಅಂತ ಹೇಳಿದ್ರು ಅವಾಗ. ಅದಕ್ಕೆ ನಾರದರು ಅಲ್ಲಿರುವಂಥ ಎಲ್ಲ ಗೋಪಿಕಾಸ್ತ್ರೀಯರನ್ನು ದ್ವಾರಕೆಗೆ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಕೂಡಿಸಿ ಅವರ ಪಾದದ ಚರಣವನ್ನು, ಅಂದರೆ ಏನು ಹೇಳ್ತೀವಿ, ಪಾದವನ್ನು ತೊಳೆದ್ರು ಅಂತ. ಸೊ ಆ ತೊಳೆದ ನೀರೇ ಅಲ್ಲಿ ಒಂದು ಕೆರೆಯಾಗಿ, 16,000 ಹೆಂಡತಿಯರು 16 ಗೋಪಿಕಾಸ್ತ್ರೀಯರು ಅಲ್ಲಿ ನೀರನ್ನು ಕುಡಿದ್ರು ಅಂತ. ಸೊ ಆ ನೀರನ್ನು
ಮಾರ್ಪಾಟಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಅದು ಗೋಪಿ ತಾಲಾಬ್ ಅಂತ ಹೇಳ್ತೀವಿ. ಅಲ್ಲಿರುವಂಥ ಮಣ್ಣು ಏನಿದೆ, ನಾವು ಯೂಸ್ ಮಾಡೋವಂಥ ಮಣ್ಣಲ್ಲ ಅದು ಚಂದನ. ಸೊ ಹೆಂಗೆ ನೀವು ಸ್ಯಾಂಡ್ಲ್ವುಡ್ ಪೇಸ್ಟ್ ನೋಡ್ತೀರಾ ಆ ಥರ. ಸೊ ಅದಕ್ಕೆ ಅಲ್ಲಿಗೆ ಹೋದಾಗ ಗೋಪಿ ಚಂದನವನ್ನು ಕೊಡ್ತಾರೆ ನಿಮಗೆ. ಅದು ಮೆಡಿಸಿನಲ್ ಪರ್ಪಸು ಹೌದು, ಯಾಕಂದರೆ ಮುಂಚೆ ಮೆಡಿಸಿನ್ಸ್ ಏನೂ ಇರಲಿಲ್ಲ, ಆ ಟೈಮಲ್ಲಿ ಆಯುರ್ವೇದಿಕನ್ನೇ ಬಳಸ್ತಾ ಇದ್ರು. ಸೊ ಚಿಕ್ಕ ಮಕ್ಕಳಿರುವಾಗ ಇದೇನು ನಾವು ಗೋಪಿ ಚಂದನ ಹೀಗೆ ಹಚ್ಕೊಳ್ತಾರಲ್ವ, ಎಲ್ಲ ನೋಡಿದ್ದೀರಾ, ಕೃಷ್ಣನ ಭಕ್ತರು ಮತ್ತು ವಿಷ್ಣುವಿನ ಭಕ್ತರು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಇದನ್ನು ಹಚ್ಕೊಂಡಾಗ. ಈ ಎರಡು ಈ ಥರ ನಾವು ಹಚ್ಕೊಳ್ತೀವಲ್ಲ, ಅದು ಎರಡು ಕೃಷ್ಣನ ಪಾದಗಳು ಅಂತ ಹೇಳ್ಬಿಟ್ಟು ಅವರು ಈ ಥರ ಅದನ್ನು ಧರಿಸ್ಕೊಳ್ಳೋದು. ಸೊ ಯಾವಾಗೂ ನಾವು ಗೋಪಿ ಚಂದನವನ್ನು ಹಚ್ಕೊಳ್ಳೋ ಟೈಮಲ್ಲಿ ಅದರಲ್ಲಿ ಮಿಕ್ಸ್ ಮಾಡುವಂಥ ನೀರನ್ನು ಕೈಯಲ್ಲಿ ಹಾಕಿ ನಾವು ಗೋಪಿ ಚಂದನ ಮಿಕ್ಸ್ ಮಾಡ್ತೀವಲ್ಲ, ನೀರು ಗಂಗಾಕ್ಕೆ ಪವಿತ್ರ ಆಗುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನು ಮಿಕ್ಸ್ ಮಾಡೋ ಟೈಮಲ್ಲಿ ಹಚ್ಕೊಳ್ಳೋ ಟೈಮ್ಗೆ ಮುಂಚೆ ಒಂದು ಶ್ಲೋಕವನ್ನು ನೀವು ಹೇಳಬೇಕು ಅಂತ. ಯಾಕಂದರೆ ನಮ್ಮದು ಭಾರತೀಯ ಸಂಸ್ಕೃತಿ ಬಂದಿರೋದೇ ಶ್ಲೋಕದ ಮೇಲೆ, ನಿಂತಿರೋದೇ ಶ್ಲೋಕದ ಮೇಲೆ, ಸಂಸ್ಕೃತ ಶ್ಲೋಕಗಳು. ಸೊ ಅದರಲ್ಲಿ ಒಂದು ಚಿಕ್ಕ ಶರೀರೆ ಜರ್ಜರೀಭೂತಸ್ಯ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವಿ ಕ್ಯೂಯಂ ವೈದ್ಯೋ ನಾರಾಯಣೋ ಹರಿಹಿ. ಸೊ ಯಾವಾಗ ನೀವು ಅದನ್ನು ಅಪ್ಲೈ ಮಾಡಿ ಕಲಿಸ್ಬಿಟ್ಟು ಹಚ್ಕೊಳ್ತೀರಾ, ಆ ಟೈಮಲ್ಲಿ ಈ ಶ್ಲೋಕವನ್ನು ನೀವು ಹೇಳಿದ್ರೆ ಅದು ಅಲ್ಲಿ ನಿಮಗೆ ವೈದ್ಯನಾಗಿ ನಾರಾಯಣನೇ ಬರ್ತಾನೆ. ಹಾಗಾಗಿ ನಿಮ್ಮ ದೇಹದಲ್ಲಿರುವಂಥ ಎಲ್ಲ ರೋಗಗಳನ್ನು ನಾಶ ಮಾಡುವಂಥದ್ದು ಅದು ಅವನ ಜವಾಬ್ದಾರಿ. ಸೊ ಹಾಗಾಗಿ ಅದು ಕಡಿಮೆ, ನಿಮ್ದೆಲ್ಲ ಪ್ರಾಬ್ಲಮ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಈವನ್ ಸಂಧ್ಯಾ ವಂದನೆ ಟೈಮಲ್ಲೂ ಇದನ್ನು ಮುದ್ರೆಗಳನ್ನು ಹಚ್ಕೊಳ್ತಾರೆ, ಶಂಖಚಕ್ರವನ್ನು ಗೋಪಿ ಚಂದನದಲ್ಲಿ ಎತ್ತಿ. ಯಾಕಂದರೆ ಅದು ದೇಹದಲ್ಲಿರುವಂಥ ಎಲ್ಲ ಚಕ್ರಗಳನ್ನು, ಮೂಲಾಧಾರ ಚಕ್ರ ಅಂತ ಎಲ್ಲ ಹೇಳ್ತೀವಲ್ಲ, ಆ ಚಕ್ರಗಳನ್ನೆಲ್ಲನೂ ಬ್ಯಾಲೆನ್ಸು ಮಾಡುತ್ತೆ ಮತ್ತು ಆಕ್ಟಿವೇಟ್ ಮಾಡುತ್ತೆ. ಸೊ ಹಾಗಾಗಿ ಗೋಪಿ ಚಂದನದ ಮಹತ್ವ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಎಕ್ಸ್ಕವೇಷನ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಯಾವಾಗ 2005 ಮತ್ತು 2007 ಮಧ್ಯೆ ನಮ್ಮ ಕರ್ನಾಟಕದವರೇ ಆದಂಥ ಶಿಕಾರಿಪುರ ರಂಗನಾಥ ರಾವ್ ಅಂತ ಹೇಳ್ತೀವಿ. ಸೊ SR ರಾವ್ ಅಂತ, ಈಸ್ ಅ ಫೇಮಸ್ ಇಂಡಿಯನ್ ಆರ್ಕಿಯಾಲಜಿಸ್ಟ್. ಸೊ ಅವರು ಮತ್ತು ಗುಜರಾತ್ ಗವರ್ಮೆಂಟ್ ಹಾಗೂ ಡೆಕ್ಕನ್ ಕಾಲೇಜ್ ಆಫ್ ಪೂನಾ ಇವರಿಂದ ಆವಾಗ ಶೋಧನೆ ಸ್ಟಾರ್ಟ್ ಆಯಿತು 2005 ಮತ್ತು 2007 ಅರೌಂಡ್ ಮಹಾಭಾರತದಲ್ಲಿ ಮೆನ್ಷನ್ ಮಾಡಿರುವಂಥ ಅಲ್ಲಿ ಏನು ವಾಲ್ ಅಂತ ಹೇಳ್ತೀವಿ, ಗೋಡೆ, ಅರೌಂಡ್ 560 ಮೀಟರ್ಸ್ದು ಅಲ್ಲಿ ನಮಗೆ ದ್ವಾರಕೆಯಲ್ಲಿ, ಮುಳುಗಿರೋ ದ್ವಾರಕೆಯಲ್ಲಿ ಸಿಕ್ಕಿದೆ ಅಂತ ಹೇಳ್ತೀವಿ. ಹಾಗೆ ಮಹಾಭಾರತದಲ್ಲಿ ಮೆನ್ಷನ್ ಮಾಡಿರೋದು 50 ಕಂಬಗಳಿತ್ತು ಅಂತ. ಸೊ ಅದರಲ್ಲಿ 30 ಕಂಬಗಳು ಅಲ್ಲಿ ನಮಗೆ ಸಾಕ್ಷಿಯಾಗಿ ಅಲ್ಲಿ ಸಿಕ್ಕಿವೆ ಅಂತ ಹೇಳ್ಬೋದು. ಇದನ್ನು ಬಿಟ್ಟು ಬೇರೆ ಚಿಕ್ಕ ಪುಟ್ಟದಾದಂಥ ಪಾಟರೀಸು ಆ ಥರ ಎಲ್ಲ ಸಿಕ್ಕಿದೆ. ಆ್ಯಂಕರ್ಸ್ ಅಂತ ಹೇಳ್ತೀವಿ, ಹಡಗನ್ನು ಶಿಪ್ಗಳು ಬಂದಾಗ ಕಟ್ಟಕ್ಕೆ ಯೂಸ್ ಮಾಡೋದು, ದೊಡ್ಡ ಕಲ್ಲು ಮತ್ತು ಕೆಳಗಡೆ ಹೋಗ್ತಾರೆ, ಅದು ಕೂಡ ಅಲ್ಲಿ ಸಿಕ್ಕಿವೆ ಅಂತ ಹೇಳ್ತೀವಿ. ಸೊ ಇದಾದಮೇಲೆ ಆ ಟೀಮಲ್ಲಿ SR ರಾವ್ ಮತ್ತು ಅಲೋಕ್ ತ್ರಿಪಾಠಿ ಕೂಡ ಅವರು ಅದರಲ್ಲಿ ಇದ್ದರು. ಸೊ ಮುಂದೆ 2013 ಈಗ ನಾನು ಹೇಳ್ತಾ ಇರೋದು SR ರಾವ್ ಅವರು ಈಗ ಅವಾಗ ಇರಲಿಲ್ಲ. ಸೊ ಮುಂದೆ ಲಾಸ್ಟ್ ಇಯರ್ ಆ್ಯಸ್ ಯು ನೋ, ಮೋದಿಜಿ ಅವರು ಪ್ರಧಾನಮಂತ್ರಿ, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿ ಅವರು ಯಾವಾಗ ದ್ವಾರಕೆಯಲ್ಲಿ ಹೋಗಿ ಬಂದರು ಅಂಡರ್ ವಾಟ್ರು. ಸೊ ಅವಾಗ ಎಲ್ಲ ಗೊತ್ತಿರ್ಬೋದು ನಿಮಗೆ ಅದ್ರ ಬಗ್ಗೆ ಏನು ಹೇಳೋದು. ಸೊ ಹಾಗಾಗಿ ನೆಕ್ಸ್ಟು 2025ಗೆ ನಾನು ಇದನ್ನು ಯಾಕೆ ಥೀಮ್ ಆಗಿ ತಗೊಂಡೆ ಅಂತಂದರೆ, 2025 ಮೀಡಿಯಾದಲ್ಲಿ ಒಂದು ಫೋಟೋವನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಮುಂಚೆ 2005-2007 ಇರುವಂಥ ಅಲೋಕ್ ತ್ರಿಪಾಠಿ ಅವರು, ನಾವು ಈಸ್ ದ ಲೀಡಿಂಗ್ ಟೀಮ್, ಅವರು ಈ ಟೀಮನ್ನು ಲೀಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವ್ರ ಜೊತೆ ಇರೋದು HN ನಾಯಕ್ ಅಂತಲೂ ಇದ್ದಾರೆ, ಹಾಗೆ ರಾಜ್ಕುಮಾರಿ ಬಾರ್ಬಿನಾ, ಹಾಗೆ ಅಪರಾಜಿತಾ ಶರ್ಮಾ ಹಾಗೂ ಪೂನಂ ಬಿಂದ್ ಅಂತ. ಏನು ಹೆಮ್ಮೆಯ ವಿಷಯ ಏನಂದರೆ, ಈ ವರ್ಷ ರೆಡಿ ಆಗ್ತಾ ಇರೋ ಟೀಮಲ್ಲಿ ಅದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ಆ್ಯಕ್ಚುಲಿ. ಸೊ ಅದು ಈಗ ಎಕ್ಸ್ಕವೇಷನ್ ಮಾಡೋ ಹಂತದಲ್ಲಿದ್ದಾರೆ. ಸೊ ಆಲ್ರೆಡಿ ದೇ ಆರ್ ಗಿವಿಂಗ್ ಟ್ರೈನಿಂಗ್ ಆ್ಯಂಡ್ ಎವ್ರಿಥಿಂಗ್, ಬಿಕಾಸ್ ಎಲ್ಲರೂ ಇದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಬಿಕಾಸ್ ಲಾಸ್ಟ್ ಎಲ್ಲ ನಮಗೆ ಇಷ್ಟು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇರಲಿಲ್ಲ. ಸೊ ಈಗ ಎವ್ರಿಥಿಂಗ್ ಆಗ್ತಾ ಇದೆ, ಆಲ್ಮೋಸ್ಟ್ ಎಲ್ಲ ತಗೊಂಡಿದ್ದಾರೆ. ಸೋನಾರ್ ಸ್ಕ್ಯಾನಿಂಗ್ ಆ್ಯಂಡ್ ಮ್ಯಾಥಮೆಟ್ರಿಕ್ ಅಂತ ಹೇಳ್ತೀವಿ, ಒಳಗಡೆ ಎಷ್ಟು ಡೆಪ್ತದಲ್ಲಿದೆ ಅದು. ಸೊ ಬಟ್ ಯಾವಾಗ ಲ್ಯಾಂಡ್ ಎಕ್ಸ್ಕವೇಷನ್ ಈಸ್ ಈಸಿ, ಎನಿ ಟೈಮ್ ಯು ಕ್ಯಾನ್ ಡು, ಯಾವಾಗ ಬೇಕು ನೀವು ಅವಾಗ ಲ್ಯಾಂಡ್ ಎಕ್ಸ್ಕವೇಷನ್ ಮಾಡ್ಬೋದು. ಬಟ್ ಸಿ ಆ ಥರ ಅಲ್ಲ, ಸಮುದ್ರದಲ್ಲಿ ನಾವು ವೇಟ್ ಮಾಡಬೇಕಾಗುತ್ತೆ ಅಲೆಗಳು ಶಾಂತವಾಗೋಕ್ಕೆ, ಅಟ್ಮಾಸ್ಫಿಯರ್ ವಾತಾವರಣ ಸರಿಯಾಗಿರೋದಕ್ಕೆ, ಮತ್ತು ಅಲೆಗಳು ಶಾಂತ ಇರೋದ್ರಿಂದ ಅಲ್ಲಿ ಫಿಸಿಬಲ್ ಆಗಬೇಕು, ನಮಗೆ ಅಲ್ಲಿ ಕೆಳಗಡೆ ಕಾಣಿಸ್ಬೇಕು, ಸೆಡಿಮೆಂಟ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಆಲ್ರೆಡಿ ದೇ ಆರ್ ಗಿವಿಂಗ್ ಟ್ರೈನಿಂಗ್, ಮತ್ತು ಅವ್ರದ್ದು ಸೇಫ್ಟಿ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟು. ಸೊ ಹಾಗಾಗಿ ಎಲ್ಲ ತಯಾರಿ ನಡೀತಾ ಇದೆ, ಫಿಂಗರ್ಸ್ ಕ್ರಾಸ್ಡ್ ಅಂತ ಹೇಳ್ತೀವಲ್ಲ. ಈ ಬರೋ ವಿಂಟರ್ ಸೀಸನ್ನಾಗೆ ವೇಟ್ ಮಾಡ್ತಾ ಇದ್ದಾರೆ ಅವರು. ವಿಂಟರ್ ಸೀಸನ್ ಅಂದರೆ ಯಾವುದು, ಈಗ ಅಕ್ಟೋಬರಿಂದ ನವಂಬರ್ಗೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಎಲ್ಲ ಟ್ರೈನಿಂಗು
ಆಗಿದೆ, ಎಲ್ಲ ಥರನೂ ನಡೆಸ್ತಾ ಇದ್ದಾರೆ. ಸೊ ಅವಾಗ ಅದಕ್ಕೆ ನಾವು ಚಿಕ್ಕದಾಗಿ ಏನು ಮಾಡೋದು ಅಂತಂದರೆ, ಅಟ್ಲೀಸ್ಟ್ ನಾವು ದೇವರಿಗೆ ಪ್ರೇ ಮಾಡ್ಕೋಬೋದು, ಇನ್ನೂ ದ್ವಾರಕೆಯ ಬಗ್ಗೆ ಜಾಸ್ತಿ ಸಾಕ್ಷಿ ಪುರಾವೆಗಳು ಸಿಗಲಿ ಅಂತ. ಯಾಕಂದರೆ ನಮಗೆ ಗೊತ್ತು, ನಾವು ಚಿಕ್ಕಂದಿಂದ ಓದ್ತಾ ಇದ್ವಿ ರಾಮಾಯಣ ಮಹಾಭಾರತ, ಅದು ಶ್ರೀಕೃಷ್ಣನ ನಗರಿ ಅಂತ ನಮಗೆ ಗೊತ್ತು. ಬಟ್ ನಮ್ಮನ್ನು ಬಿಟ್ಟು ವಿಶ್ವದಲ್ಲಿರುವಂಥ ಬೇರೆ ಬೇರೆ ದೇಶಗಳಿದೆ, ಅವರಿಗೂ ಎಲ್ಲದ್ರ ಬಗ್ಗೆ ಬೇಕು ಅಂದರೆ ಫಸ್ಟ್ ಅವರಿಗೆ ಎವಿಡೆನ್ಸ್ ಬೇಕು. ಎವಿಡೆನ್ಸಲ್ಲಿ ಫಸ್ಟ್ ಬರೋದು ಆರ್ಕಿಯಾಲಜಿ, ಆಮೇಲೆ ಬರೋದು ವೇದ ಪುರಾಣ. ಆ್ಯಕ್ಚುಲಿ ನಾವು ಭಾರತೀಯರು ವೇದ ಪುರಾಣವನ್ನು ಮೊದಲೇ ಇಟ್ಕೊಂಡ್ಬಿಟ್ಟಿದ್ರೆ ನಮಗೆ ಆರ್ಕಿಯಾಲಜಿಗೆ ಬೇಕೇ ಆಗಿಲ್ಲ. ಅಷ್ಟು ನೀಟಾಗಿ ವೇದವ್ಯಾಸರು, ವಾಲ್ಮೀಕಿ ಎಲ್ಲ ಬರೆದಿದ್ರು ಅದರಲ್ಲಿ. ಓಕೆ, ಸೊ ನಮಗೆ ಫ್ಯೂಚರ್ ಜನ್ರೇಷನ್ನಿಗೂ ಗೊತ್ತಿರಲಿ ಅಂತ ಹೇಳಿಬಿಟ್ಟು, ಸೊ ಇದು ಪ್ರೂವ್ ಆಯಿತು ಅಂತಂದರೆ ನಾವು ಅಂದ್ಕೊಂಡಿರೋ ಪ್ರಕಾರ ಸಿಂಧು ನಾಗರಿಕತೆ ಹಳೇದು ಅಂತ. ಅದಕ್ಕಿಂತನೂ ಇದು ಹಳೇದಿದೆ. ಸೊ ಇದು ದ್ವಾರಕೆಯ ಬಗ್ಗೆ ಇನ್ನೂ ಅವಶೇಷಗಳು ಸಿಗಲಿ ಜಾಸ್ತಿ ಅಂತ ಹೇಳ್ತೀವಿ. ಆ ಥರ ಸಿಕ್ಕಿದೆ, ಆ ಕ್ಷಣಕ್ಕಾಗಿ ನಾವು ವೇಟ್ ಮಾಡೋಣ, ಎಲ್ಲರೂ ಪ್ರೇ ಮಾಡೋಣ ದೇವರಿಗೆ. ಆಮೇಲೆ ಅದು ಸಿಕ್ಕಾಗ ಇಡೀ ದೇಶದಲ್ಲಿ ಭಾರತೀಯರ ಹೆಮ್ಮೆಯ ಕ್ಷಣವಾಗುತ್ತದು. ಎಲ್ಲರೂ ಇಷ್ಟು ದಿನ ನಾವು ಚಿಕ್ಕಂದಿನಿಂದ ಏನು ಕೇಳ್ಕೊಂಡು ಬಂದಿದ್ದೀವಿ ರಾಮಾಯಣ ಮಹಾಭಾರತ, ಅದು ದಂತಕಥೆ ಅಲ್ಲ, ಅದು ನಮ್ಮದು ಇತಿಹಾಸ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಇದು ಮತ್ತು ನಮ್ಮ ಪೂರ್ವಜರು ಸಮುದ್ರದಿಂದ ದೇವನಿಂದ ಪಡೆದುಕೊಂಡು, ಭೂಮಿಯನ್ನು ಪಡೆದುಕೊಂಡು ಅಲ್ಲಿ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪನೆ ಮಾಡಿದರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆಯ ವಿಷಯ ಆಗುತ್ತೆ. ಸೊ ಬೇರೆ ಏನು ವಿಶ್ವದಲ್ಲಿರುವಂಥ ಎಲ್ಲ ರಿಸರ್ಚರ್ಸ್, ಶೋಧಕರ್ತ ಅಂತ ಹೇಳ್ತೀವಿ ನಾವು, ಅಂದರೆ ಇತಿಹಾಸಕಾರ ತಜ್ಞರೆಲ್ಲರೂ ಇಲ್ಲಿ ನಮ್ಮ ಭಾರತಕ್ಕೆ ಬಂದು ಅವರು ಇಲ್ಲಿ ವಿಷಯವನ್ನು ಅವ್ರು ರಿಸರ್ಚ್ ಮಾಡ್ಬೋದು ಅಂತ ಹೇಳ್ತೀವಿ. ಇದರಿಂದ ಇಂಡಿಯನ್ ಎಕನಾಮಿನೇ ಜಾಸ್ತಿ ಆಗುತ್ತೆ, ಟ್ರಾವೆಲರ್ಸ್ ಇಲ್ಲಿ ಜಾಸ್ತಿ ಬರ್ತಾರೆ. ಹಾಗಾಗಿ ನಾನು ಹೇಳೋದು ಇನ್ನೊಂದು ಏನಂದರೆ, ಲೈಕ್ ಇಂಡಿಯಾದಲ್ಲಿ 90% ಇಂಡಿಯನ್ಸ್ ಅಂದರೆ ಪೇರೆಂಟ್ಸ್ ಹೇಳ್ತಾ ಇದ್ದೀನಿ ನಾನು, ಎಲ್ಲರನ್ನೂ ಇಟ್ಕೊಂಡು ಇಲ್ಲಿ ಓನ್ಲಿ ಮೆಡಿಕಲ್ ಮತ್ತು ಯಾರು ತಮ್ಮ ಮಕ್ಕಳಿಗೆ ಏನು ಮಾಡ್ತೀರಾ ಅಂದಾಗ ಮೆಡಿಕಲ್, ಡಾಕ್ಟ್ರು ಆರ್ ಇಂಜಿನಿಯರ್ ಅಂತ ಇದೆ. ಅದ್ರ ಬಿಟ್ಟು ತುಂಬ ಸಬ್ಜೆಕ್ಟ್ಸ್ ಇದೆ. ನಂಗೆ ಅದನ್ನು ಎನ್ಕರೇಜ್ ಮಾಡೋದಿದೆ, ಯಾಕಂದರೆ ನಾನು ಮಾಡೋದೇ ಇದನ್ನು ಮಕ್ಕಳಿಗೋಸ್ಕರನೇ ಮಾಡೋದು. ಸೊ ಹಾಗಾಗಿ ನಮಗೆ ಇನ್ನೂ ಮುಂದಾದಂಥ ಎಲ್ಲ ಬ್ರಾಂಚಸನ್ನು ನಾವು ಎನ್ಕರೇಜ್ ಮಾಡೋಣ. ಇಂಡೋಲಜಿ, ಆರ್ಕಿಯಾಲಜಿ, ಆಮೇಲೆ ಓಷಿಯೋನೋಗ್ರಫಿ, ಈ ಥರ ಸಬ್ಜೆಕ್ಟ್ಸು ಫ್ಯೂಚರ್ ಜನ್ರೇಷನ್ ಕಿಡ್ಸ್ ತೊಗೊಳ್ಳಿ ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಅವರು ಇದನ್ನು ಓದಿದಾಗ ಈಗ ನಾವು ಸಾಮಾನ್ಯವಾಗಿ ಏನು ನಡೀತಾ ಇದೆ, AI ಬಂದಿದೆ, ಸಾಫ್ಟ್ವೇರ್ ಪ್ರಾಬ್ಲಮ್ಮು, ಬೇರೆ ಜಾಬಿಗೆ ಪ್ರಾಬ್ಲಮ್ಮು, ಅದು ಇದು ಹೇಳ್ತಾರೆ. ನಮ್ಮ ಭಾರತದಲ್ಲಿ ಏನು ಎಕ್ಸ್ಕವೇಷನ್ ಆಗಿದೆ ಇಲ್ಲಿವರೆಗೂ, ನಾಟ್ ಓನ್ಲಿ ಇನ್ ಅಂಡರ್ ವಾಟರ್ ಅಂದರೆ ಲ್ಯಾಂಡು ಎಲ್ಲ ಸೇರಿದ್ರೂ ಓನ್ಲಿ 10% ಮಾತ್ರ ಆಗಿದೆ ಅಂತೆ. ಆಶ್ಚರ್ಯಕರ ಸಂಗತಿ ಇದು. ಇನ್ನೂ 90% ಕೆಳಗಡೆ ಇದೆ. ಇದನ್ನೇನಾದರೂ ಸಬ್ಜೆಕ್ಟ್ಸ್ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳು ತೊಗೊಂಡ್ರೆ ಅವರಿಗೆ ಜಾಬಲ್ಲಿ ಪ್ರಾಬ್ಲಮ್ ಬರೋವಂಥದ್ದೇ ಇಲ್ಲ. ಅವ್ರು ತಮಗೋಸ್ಕರನೂ ದುಡ್ಕೋಬೋದು, ದೇಶಕ್ಕೋಸ್ಕರನೂ ಅವ್ರು ದುಡಿಬೋದು. ಇದು ಒಂದು ಹೆಮ್ಮೆ ವಿಷಯ ಆಗುತ್ತೆ ನಮಗೆ. ಇಲ್ಲಿ ಅಲ್ಲಿ ಇರ್ಲಾರ್ದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಔಟ್ ಆಫ್ ಕಂಟ್ರಿ ಅಂತ ಹೇಳ್ತೀವಲ್ಲ, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಿಂದ ಆರ್ಕಿಯಾಲಜಿ ಅವರಿಗೆ ಕರ್ಕೊಂಬರ್ಬೇಕಾಗುತ್ತೆ, ತಜ್ಞರಿಗೆ. ಇಂಡೋಲಜಿ, ಯಾಕಂದರೆ ಈಜಿಪ್ಟಾಲಜಿಗೆ ಅಲ್ಲಿ ವ್ಯಾಲ್ಯೂ ಜಾಸ್ತಿ, ರೆಸ್ಪೆಕ್ಟ್ ಜಾಸ್ತಿ. ಇಲ್ಲಿ ಜನರಿಗೆ ಮಕ್ಕಳಿಗೆ ಗೊತ್ತೇ ಇಲ್ಲ. ಸೊ ಹಾಗಾಗಿ ನನಗೆ ಈ ಥರ ಮುಂದಿನ ಸಬ್ಜೆಕ್ಟ್ಸನ್ನು ಎನ್ಕರೇಜ್ ಮಾಡಬೇಕು ಅನ್ನೋ ಮೇನ್ ಉದ್ದೇಶ ಇದೆ. ಸೊ ಯಾಕಂದರೆ ಈಗ ನಮಗೆ 10 ವರ್ಷ ಹಿಂದಿನ ಒಂದು ಪತ್ರ ಸಿಕ್ಕರೆ ನಾವು ಎಷ್ಟು ಖುಷಿಯಾಗಿಬಿಡ್ತೀವಿ. ಇಷ್ಟು ಹಳೇದು ಎಲ್ಲ ಪುರಾವೆಗಳು, ಸಾಕ್ಷಿಗಳು ಸಿಕ್ಕಾಗ ಎಷ್ಟು ಖುಷಿಯಾಗುತ್ತೆ ಯೋಚನೆ ಮಾಡಿ. ಯಾಕಂದರೆ ಒಂದು ಹೆಮ್ಮೆ ವಿಷಯ ಏನಂದರೆ, ಭಾರತೀಯರಿಗೆ ನಮ್ಮ ಪೂರ್ವಜರು ಬಳಸುವಂಥ ಸಂಸ್ಕೃತ ಸ್ಟಿಲ್ ಈಗಿನವರೆಗೂ ನಾವು ಅದನ್ನು ಓದಬಹುದು, ಅದನ್ನು ಕೇಳ್ಬೋದು. ಬಟ್ ಬೇರೆ ಕಂಟ್ರಿಯವರಿಗೆ ಅವರೇ ಪೂರ್ವಜರು, ಅವರೇ ಅನ್ಸಿಸ್ಟರ್ ಬರೆದಿರುವಂಥ ಲ್ಯಾಂಗ್ವೇಜಸನ್ನು ದೇ ಕೆ ನಾಟ್ ರೀಡ್. ಯಾಕಂದರೆ ಅದೆಲ್ಲ ಲಿಪಿಗಳಾಯಿತು, ಭಾಷೆ ಆಯಿತು, ನಾಶವಾಗಿದೆ. ಬಟ್ ಓನ್ಲಿ ಇಂಡಿಯನ್ಸ್ ವಿ ಆರ್ ಗ್ರೇಟ್. ಸೊ ಅದಕ್ಕೆ ಮಕ್ಕಳು ಈ ಥರ ಸಬ್ಜೆಕ್ಟ್ಸನ್ನು ತಗೊಂಡಾಗ ಅದು ನಮಗೆ ತುಂಬ ಯೂಸ್ ಆಗುತ್ತೆ. ತಮಗೋಸ್ಕರನೂ ದುಡಿಲಿ, ದೇಶಕ್ಕೋಸ್ಕರನೂ ದುಡಿಲಿ ಅಂತ ಇಷ್ಟಪಡ್ತೀನಿ ನಾನು. ಸೊ ಹಾಗಾಗಿ ನನಗೆ ಅದನ್ನು ಎನ್ಕರೇಜ್ ಮಾಡೋಣ ಅಂತ. ಆಮೇಲೆ ನಾನು ನಿಮ್ಮ ಕಡೆಯಿಂದನೂ ಅದನ್ನೇ ಬಯಸ್ತೀನಿ. ನಾವು ಎನಿವೇ ಮೋದಿಯವರು, ಪ್ರಧಾನಮಂತ್ರಿ ಮೋದಿಯವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ನಾವಂತರೂ ರಾಮಾಯಣದಲ್ಲಿ ಒಂದು ಅಳಿಲು ಸೇವೆ ಅಂತ ಹೇಳ್ತೀವಿ. ಸೊ ಆ ಥರ ನಾವೆಲ್ಲರೂ ಒಗ್ಗೂಡೋಣ, ನಾವೆಲ್ಲರೂ ಅವರಿಗೆ ಎನ್ಕರೇಜ್ ಮಾಡೋಣ. ಆ ಥರ ಪುರಾವೆಗಳು ಸಿಗಲಿ, ಅವ್ರು ಮಾಡೋ ಕೆಲಸದಲ್ಲಿ ನಮ್ಮೆಲ್ಲರಿಗೂ ಸಪೋರ್ಟ್ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಾವೆಲ್ಲರೂ ಪ್ರಧಾನಮಂತ್ರಿ ಮೋದಿ ಅವರಿಗೆ ಇದನ್ನು ಟ್ಯಾಗ್ ಆಗಿ ಮಾಡೋಣ, ಅಷ್ಟಾದರೂ ಮಾಡೋಣ. ಮತ್ತು ದೇವರಿಗೆ ಪ್ರೇ ಮಾಡೋಣ, ಮತ್ತು ಮುಂದಿನ ಜನ್ರೇಷನ್ಗಳಿಗೆ, ಪೀಳಿಗೆಗಳಿಗೆ ಈ ಥರ ಸಬ್ಜೆಕ್ಟ್ಸನ್ನು ತೊಗೊಳಕ್ಕೆ ಎನ್ಕರೇಜ್ ಮಾಡೋಣ. ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ಸ್. ತುಂಬ ದೊಡ್ಡದಾಗಿದ್ದರೆ ಸಾರಿ, ಬಟ್ ಥ್ಯಾಂಕ್ ಯು. ಸೊ ನಿಮಗೆ ಆರ್ಕಿಯಾಲಜಿ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಇನ್ನೂ ಎವಿಡೆನ್ಸಸ್ ಇದ್ದರೆ, ಯಾಕಂದರೆ ನಾನು ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೇಳಿದ್ದೀನಿ, ಟೈಮ್ ಕಡಿಮೆ ಇರೋದ್ರಿಂದ, ಯು ಕ್ಯಾನ್ ರೀಡ್
ದಿಸ್ ಬುಕ್ SR ರಾವ್ ಅಂತ ದ ಲಾಸ್ಟ್ ಸಿಟಿ ಆಫ್ ದ್ವಾರಕಾ ಅಂತ. ಇದರಲ್ಲಿ ತುಂಬ ಎವಿಡೆನ್ಸಸ್ ಸಿಕ್ಕಿದೆ, ವಿಶೇಷಗಳು ಸಿಕ್ಕಿದೆ, ಅದರ ಫೋಟೋಗ್ರಾಫ್ಸ್ ಎಲ್ಲ ನಿಮಗೆ ಇದರಲ್ಲಿ ಇದೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬೈ ಇಟ್ ಫ್ರಮ್ ಅಮೆಝಾನ್. ಈ ಆಥರ್ ಈಗ ಇಲ್ಲ, ಅದೊಂದೇ ಬೇಜಾರಾಗುತ್ತೆ. ಸೊ ಆದರೆ ಅವ್ರು ಬರೆದಿರೋಂಥ ಬುಕ್ ಇದೆ, ಇದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅವ್ರು ಬರೆದಿರೋದು, ನೀವು ಆ ಟೈಮ್ ಸಿಕ್ಕಾಗ ಪ್ಲೀಸ್ ಇದನ್ನು ಓದಿ, ಗೊತ್ತಾಗಲಿ, ನಿಮ್ಮ ಮಕ್ಕಳಿಗೂ ಇದ್ರ ಬಗ್ಗೆ ತಿಳಿಸಿ.